ओम नमो भगवते वासुदेवाय।
ಒಂದನೇ ಅಧ್ಯಾಯದ 2ನೇ ಶ್ಲೋಕ 1.1.2. ಧರ್ಮ ಪ್ರೋಜಿತ ಕೈತವತ್ರ ಪರಮೋ ನಿರ್ಮತ್ಸರಾನಾಂ ಸತಾಂ. ಧರ್ಮೋ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ವೇದ್ಯಂ ವಾಸ್ತವಮಾತ್ರಂ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಫೋನ್ನಲ್ಲಿ ಓಪನ್ ಮಾಡ್ಬೋದು ಬೇಕಿದ್ರೆ. ಗೂಗಲಲ್ಲಿ SP 1.1.2 ಟೈಪ್ ಮಾಡಿದರೆ ಓಪನ್ ಆಗುತ್ತೆ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೇರೀಶ್ವರಃ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೇರೀಶ್ವರಃ. ಸದ್ಯೋ ಹೃದಯ ಅವರುದ್ಯತೆ ಪೃಥಿವೀ ಶುಶ್ರೂಷುಭಿಃ ತತ್ಕ್ಷಣಾತ್. ಸದ್ಯೋ ಹೃದಯ ಅವರುದ್ಯತೆ ಶುಶ್ರೂಷುಭಿಃ ತತ್ಕ್ಷಣಾತ್. 3 ಸಲ ರಿಪೀಟ್ ಮಾಡೋಣ. ಎಷ್ಟು ಜನ ಕಡೆ ಫೋನ್ ಇದೆ? ಕೈ ಎತ್ತಿ. ಎಲ್ಲರೂ ನಿಧಾನವಾಗಿ ನೋಡಿ. ಧರ್ಮ ಪ್ರೋಜಿತ ಕೈತವತ್ರ ಪರಮೋ ನಿರ್ಮತ್ಸರಾನಾಂ ಸತಾಂ. ಧರ್ಮ ಪ್ರೋಜಿತ ಕೈತವತ್ರ ಪರಮೋ ನಿರ್ಮತ್ಸರಾನಾಂ ಸತಾಂ. ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯ ಉನ್ಮೂಲನಂ. ವೇದ್ಯಂ ವಾಸ್ತವಮತ್ರಂ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೇರೀಶ್ವರಃ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೇರೀಶ್ವರಃ. ಸದ್ಯೋ ಹೃದಯ ಅವರುದ್ಯತೆ ಪೃಥಿವೀ ಶುಶ್ರೂಷುಭಿಃ ತತ್ಕ್ಷಣಾತ್. ಸದ್ಯೋ ಹೃದಯ ಅವರುದ್ಯತೆ ಪೃಥಿವೀ ಶುಶ್ರೂಷುಭಿಃ ತತ್ಕ್ಷಣಾತ್. ಧರ್ಮ ಪ್ರೋಜಿತ ಕೈತವತ್ರ ಪರಮೋ ನಿರ್ಮತ್ಸರಾನಾಂ ಸತಾಂ. ಧರ್ಮ ಪ್ರೋಜಿತ ಕೈತವತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ. ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯ ಉನ್ಮೂಲನಂ. ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೇರೀಶ್ವರಃ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೇರೀಶ್ವರಃ. ಸದ್ಯೋ ಹೃದಯ ಅವರುದ್ಯತೆ ಪೃಥಿವೀ ಶುಶ್ರೂಷುಭಿಃ ತತ್ಕ್ಷಣಾತ್. ಸದ್ಯೋ ಹೃದಯ ಅವರುದ್ಯತೆ ಪೃಥಿವೀ ಶುಶ್ರೂಷುಭಿಃ ತತ್ಕ್ಷಣಾತ್. So I'll say the translation and purport in English. It's a huge one. Probably you can break it in Kannada. Okay? So ಇದು ಕೊಟ್ಟಿರೋ ಒಂದು ತಾತ್ಪರ್ಯ ಮತ್ತು ಅನುವಾದ ಆಂಗ್ಲ ಭಾಷೆಯಲ್ಲಿ ಓದ್ತೇನೆ, ಪ್ರಭು ಕನ್ನಡದಲ್ಲಿ ಓದ್ತಾರೆ. ನಾನು ಕನ್ನಡದಲ್ಲಿ ಪ್ರವಚನ ಕೊಟ್ಟು ಇರುವ ಅಭ್ಯಾಸ ಕಡಿಮೆ ಆಗಿದ್ದಷ್ಟು ನನ್ನ ಕಡೆಯಿಂದ ನಾನು ಪ್ರಯತ್ನಿಸ್ತೇನೆ. Completely rejecting all religious activities which are necessarily motivated, this Bhagavad Purana propounds the highest truth, which is understandable by those devotees who are fully pure in heart. The highest truth is reality distinguished from illusion for the welfare of all. Such truth uproots the threefold miseries. This beautiful Bhagavatam compiled by the great sage Vyasadeva is sufficient in itself for God realization. What is the need of any other scripture as soon as one attentively and submissively hears the message of Bhagavatam? By this culture of knowledge, the Supreme Lord is established within his heart. So, ತಾತ್ಪರ್ಯ ಬಗ್ಗೆ ತುಂಬಾ ದೊಡ್ಡದಾಗಿದೆ. Read the translation first. ಅನುವಾದ ಅಭಯ ಶರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಈ ಭಾಗವತ ಪುರಾಣವು ಐಹಿಕ ಪ್ರೇರಣೆ ಪ್ರಚೋದನೆಗಳಿಂದ ಕೂಡಿದ ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂತಹದ್ದು. ಪರಿಶುದ್ಧ ಹೃದಯರಾದ ಭಕ್ತರಿಗೆ ಅರ್ಥವಾಗುವ ಅತ್ಯುನ್ನತವಾದ ಸತ್ಯವನ್ನು ಇದು ಪ್ರತಿಪಾದಿಸುತ್ತದೆ. ಎಲ್ಲರ ಒಳಿತಿಗಾಗಿ ಮಾಯೆಯಿಂದ ಪ್ರತ್ಯೇಕಿಸಲ್ಪಟ್ಟ ವಾಸ್ತವಿಕತೆಯೇ ಅತ್ಯುನ್ನತ ಸತ್ಯ. ಇಂತಹ ಸತ್ಯವು ತ್ರಿವಿಧ ಕಷ್ಟ ಕಾರ್ಪಣ್ಯಗಳನ್ನು ನಿರ್ಮೂಲಗೊಳಿಸುತ್ತದೆ. ದೇವರ ಸಾಕ್ಷಾತ್ಕಾರಕ್ಕೆ ಮಹರ್ಷಿ ವೇದವ್ಯಾಸರು ತಮ್ಮ ಪರಿಪಕ್ವ ಮನಸ್ಥಿತಿಯಲ್ಲಿ ಸಂಕಲಿಸಿದ ಈ ಅನುಪಮ ಭಾಗವತ ಒಂದೇ ಸಾಕು. ಬೇರೆ ಶಾಸ್ತ್ರದ ಅಗತ್ಯವೇನಿದೆ? ಗಮನವಿಟ್ಟು ಸಮರ್ಪಿತ ಮನೋಭಾವದಿಂದ ಭಾಗವತದ ಸಂದೇಶವನ್ನು ಕೇಳಿದರೆ ಸಾಕು.
ಕೂಡಲೇ ಅದರ ಜ್ಞಾನ ಸಂಸ್ಕಾರದಿಂದಾಗಿ ದೇವೋತ್ತಮ ಪರಮ ಪುರುಷನು ಹೃದಯದಲ್ಲಿ ಪ್ರತಿಷ್ಠಿತನಾಗುತ್ತಾನೆ. ಹರೇ ಕೃಷ್ಣ. ತಾತ್ಪರ್ಯ ಬಗ್ಗೆ ತುಂಬ ವಿಶಾಲವಾಗಿದೆ. ಸೊ ಫಸ್ಟ್ 2 ಪ್ಯಾರಾಗ್ರಾಫ್ಸ್ ಅದನ್ನು ನಾವು ಓದೋಣ. Religion includes 4 primary subjects, namely pious activities, economic development, satisfaction of the senses, and finally liberation from material bondage. Irreligious life is a barbarous condition. Indeed, human life begins when religion begins. Eating, sleeping, fearing, and mating are the 4 principles of animal life. These are common both to animals and to human beings. But religion is the extra function of the human being. Without religion, human life is no better than animal life. Therefore, in human societies, there is some form of religion which aims at self-realization and which makes reference to man's eternal relationship with God. In the lower stages of human civilization, there is always competition. There is always competition to lord it over material nature, or in other words, there is a continuous rivalry to satisfy the senses. Driven by such consciousness, man turns to religion. He thus performs pious activities or religious functions in order to gain something material. But if such material gains are obtainable in other ways, then so-called religion is neglected. This is the situation in modern civilization. Man is thriving economically, so at present he is not very interested in religion. Churches, mosques or temples are now practically vacant. Men are more interested in factories, shops and cinemas than in religious places which were erected by their forefathers. This practically proves that religion is performed for some economic gains. Economic gains are needed for our sense gratification. Often when one is baffled in the pursuit of sense gratification, he takes to salvation and tries to become one with the Supreme Lord. Consequently, all the states are simply different types of sense gratification. ಭಾವಾರ್ಥ: ಧರ್ಮವು 4 ಪ್ರಾಥಮಿಕ ವಿಷಯಗಳನ್ನು ಒಳಗೊಂಡಿದೆ. ಅವೆಂದರೆ ಪುಣ್ಯಕರ್ಮಗಳಿಂದ ಕೂಡಿದ ಧಾರ್ಮಿಕ ಚಟುವಟಿಕೆಗಳು, ಆರ್ಥಿಕ ಅಭಿವೃದ್ಧಿ, ಇಂದ್ರಿಯಗಳ ತೃಪ್ತಿ ಹಾಗೂ ಅಂತಿಮವಾಗಿ ಐಹಿಕ ಪ್ರಪಂಚದ ಬಂಧನಗಳಿಂದ ಮುಕ್ತಿ. ಅಧಾರ್ಮಿಕ ಜೀವನದ ಒಂದು ಬರ್ಬರ ಸ್ಥಿತಿ. ಅಂತೆಯೇ ಧರ್ಮದೊಂದಿಗೆ ಮಾನವನ ಜೀವನವು ಪ್ರಾರಂಭವಾಗುತ್ತದೆ. ಆಹಾರ, ನಿದ್ರೆ, ಭಯ ಮತ್ತು ಮೈಥುನ ಇವು ಮೃಗೀಯ ಜೀವನದ 4 ತತ್ವಗಳು. ಇವು ಮಾನವರಿಗೂ ಮೃಗಗಳಿಗೂ ಸಮಾನವಾದವು. ಆದರೆ ಧರ್ಮವು ಮಾನವನ ಅಧಿಕ ಕ್ರಿಯಾ ವಿಶೇಷ. ಧರ್ಮರಹಿತ ಮಾನವ ಜೀವನ ಪ್ರಾಣಿ ಜೀವನಕ್ಕಿಂತ ಉತ್ತಮವಾದದ್ದಲ್ಲ. ಆದುದರಿಂದಲೇ ಮಾನವ ಸಮಾಜ ಸಮುದಾಯಗಳಲ್ಲಿ ಆತ್ಮ ಸಾಕ್ಷಾತ್ಕಾರದ ಧ್ಯೇಯವುಳ್ಳ ಹಾಗೂ ಭಗವಂತನೊಂದಿಗೆ ಮನುಷ್ಯನ ಶಾಶ್ವತ ಸಂಬಂಧವನ್ನು ಪ್ರಸ್ತಾಪಿಸುವ ಧರ್ಮವು ಒಂದಲ್ಲ ಒಂದು ರೂಪದಲ್ಲಿ ಇದೇ ಇರುತ್ತದೆ. ಮಾನವ ನಾಗರಿಕತೆಯ ಕೆಳಸ್ತರಗಳಲ್ಲಿ ಭೌತ ಪ್ರಕೃತಿಗಳ ಮೇಲೆ ಪ್ರಭುತ್ವ ಸ್ಥಾಪಿಸಲು ಸದಾಕಾಲ ಪೈಪೋಟಿ ಇದ್ದೇ ಇರುತ್ತದೆ. ಪರ್ಯಾಯ ಪದಗಳಲ್ಲಿ ಹೇಳುವುದಾದರೆ ಇದು ಇಂದ್ರಿಯಗಳ ತೃಪ್ತಿಗಾಗಿ ನಡೆದಿರುವ ನಿರಂತರ ಹೋರಾಟ. ಈ ಮನೋಭಾವದಿಂದ ಪ್ರಚೋದಿತನಾದ ಮಾನವನು ಧರ್ಮದ ಕಡೆಗೆ ಮುಖ ಮಾಡುತ್ತಾನೆ. ಹೀಗೆ ಅವನು ಐಹಿಕ ಲಾಭಗಳಿಗಾಗಿ ಪುಣ್ಯ ಕಾರ್ಯಗಳನ್ನು, ಧಾರ್ಮಿಕ ವಿಧಿಗಳನ್ನು ನೆರವೇರಿಸುತ್ತಾನೆ. ಆದರೆ ಈ ಐಹಿಕ ಲಾಭಗಳು ಅನ್ಯ ಮಾರ್ಗಗಳಿಂದ ಲಾಭ್ಯವಾದಲ್ಲಿ ಆಗ ಧರ್ಮವೆಂಬುದನ್ನು ಉಪೇಕ್ಷಿಸುತ್ತಾನೆ. ಇದು ಆಧುನಿಕ ನಾಗರಿಕತೆಯ ಸ್ಥಿತಿ. ಮನುಷ್ಯನು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿದ್ದಾನೆ. ಆದ್ದರಿಂದಲೇ ಪ್ರಸ್ತುತ ಅವನಿಗೆ ಧರ್ಮದಲ್ಲಿ ಹೆಚ್ಚು ಆಸಕ್ತಿ ಇಲ್ಲ. ಚರ್ಚುಗಳಾಗಲಿ, ಮಸೀದಿಗಳಾಗಲಿ ಅಥವಾ ದೇವಾಲಯಗಳಾಗಲಿ ಈಗ ಅಕ್ಷರಶಃ ನಿರ್ಜನ. ಮನುಷ್ಯರಿಗೆ ಈಗ ತಮ್ಮ ಪೂರ್ವಜರು ಕಟ್ಟಿಸಿದ ಧಾರ್ಮಿಕ ಸ್ಥಳಗಳಿಗಿಂತ ಕಾರ್ಖಾನೆಗಳು, ಅಂಗಡಿಗಳು ಮತ್ತು ಚಲನಚಿತ್ರ ಮಂದಿರಗಳಲ್ಲೇ ಹೆಚ್ಚು ಆಸಕ್ತಿ. ಇದು ಆರ್ಥಿಕ ಲಾಭಗಳಿಗಾಗಿ ಧರ್ಮವನ್ನು ಆಚರಿಸಲಾಗುತ್ತಿದೆ ಎಂಬುದನ್ನು ಕಾರ್ಯತಃ ದೃಢಪಡಿಸುತ್ತದೆ. ಇಂದ್ರಿಯಾಸಕ್ತಿಗಳನ್ನು ತೃಪ್ತಿಪಡಿಸಲು ಆರ್ಥಿಕ ಲಾಭ ಅಗತ್ಯ. ಆದರೆ ಅನೇಕ ಸಲ ಇಂದ್ರಿಯಾಸಕ್ತಿಗಳನ್ನು ತೃಪ್ತಿಗೊಳಿಸಲು ನಿಟ್ಟಿನಲ್ಲಿ ವಿಘ್ನ ಮನೋರಥರಾದವರು ಮೋಕ್ಷ ಮಾರ್ಗದತ್ತ ತಿರುಗಿ ದೇವೋತ್ತಮ ಪರಮಪುರುಷನಲ್ಲಿ ಒಂದುಗೂಡುವ ಪ್ರಯತ್ನ ಮಾಡುತ್ತಾರೆ. ಆದ್ದರಿಂದ ಈ ಎಲ್ಲ ಸ್ಥಿತಿಗಳು ಇಂದ್ರಿಯಗಳನ್ನು ತೃಪ್ತಿಪಡಿಸುವ ವಿವಿಧ ಪ್ರಕಾರಗಳಷ್ಟೇ. ಹರೇ ಕೃಷ್ಣ. ಜ್ಞಾನತಿಮಿರನ್ಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಾದರಾಮಯ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಾಂ
देवं साद्वैतं सावधूतं परिजनासहितं कृष्णचैतन्यदेवं श्रीराधा कृष्णपादां सहगणा ललिता श्रीशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिधि नामिने नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्यदेशधारिणे नमो महावदन्याय कृष्णप्रेमप्रदायते कृष्णाय कृष्णचैतन्य नामिने गौरतिषे नमः हे कृष्ण करुणा सिन्धु दीनबन्धो जगते गोपेश गोपिका कान्त राधाकान्त नमोस्तुते भक्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये जय श्री कृष्ण चैतन्य प्रभु नित्यानन्द श्री अद्वैत गदाधर श्रीवासादि गौरभक्तवृन्द हरे कृष्णा 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 हरे 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 राम 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 हरे 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 कृष्ण ನರಸಿಂಹ ಶಾಂತು ಬಂದು ನನಗೆ ಪ್ರತಿ ಬಾರಿ ನನಗೆ ಇನ್ವಿಟೇಷನ್ ಕೊಡ್ತಾ ಇದ್ರು ಬನ್ನಿ 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 ಅಂತೇಳಿ ಟೈಮ್ ಸರಿಯಾಗಿ ಹೋಗ್ತಾ ಇರಲಿಲ್ಲ ಪ್ರಚಾರ ಸೇವೆ ಎಲ್ಲ ಬಂದು ಮೈಸೂರು ಮತ್ತು ಬೆಂಗಳೂರು ಕಾಲೇಜಲ್ಲೆಲ್ಲ ಮಾಡ್ತಾ ಇರ್ತೇನೆ ಅದಕ್ಕೋಸ್ಕರ ಈ ಒಂದು ಸಾರಿ ಪ್ರೋದಿ ಇಷ್ಟು ದಿವಸ ಮಿಸ್ ಮಾಡಿ ಲಾಸ್ಟ್ ವೀಕ್ ಸೊ ಈ ಶ್ಲೋಕ ಬಂದು ಏನು ಹೇಳ್ತಾ ಇದೆ ಅಂದರೆ ಫಸ್ಟು ಶ್ರೀಮದ್ ಭಾಗವತಂ ಏನಂತ ಹೇಳಿ ನಾವು ತಿಳ್ಕೋಬೇಕು. ನಮ್ಮ ಋಗ್ವೇದ ಯಜುರ್ವೇದ ಸಮವೇದ ಮತ್ತು ಅಥರ್ವವೇದ ಪೂರ್ತಿ ಎಲ್ಲ ಸೇರಿ ಬಂದು ಅದರಲ್ಲಿ 10 ಅಂದರೆ ಒಂದು ಮುಂದ್ಗಡೆ 10 ಶೂನ್ಯ ಅಷ್ಟು ದಟ್ ಈಸ್ ದ ನಂಬರ್ ಆಫ್ ಶ್ಲೋಕಾಸ್ ದಟ್ ಆರ್ ದೇರ್. ಅಷ್ಟು ಒಂದು ಆ ಗ್ರಂಥಗಳದ ಒಂದು ಇಷ್ಟು ಮಾತ್ರ ಅಷ್ಟಿದೆ. ಎಷ್ಟಿದೆ? 1 ಫಾಲೋಡ್ ಬೈ ಎಷ್ಟು ಶೂನ್ಯ ಇದೆ ಅದ್ರ ಮುಂದ್ಗಡೆ 10. ಸೊ ಇಷ್ಟೆಲ್ಲ ಓದಬೇಕಂದ್ರೆ ಎಷ್ಟು ಜೀವನ ಕಳಿಬೇಕಾಗುತ್ತೆ? ಎಷ್ಟು ವರ್ಷ ಆಗುತ್ತೆ? ಹೆಚ್ಚು ಕಡಿಮೆ ಅದ್ರ ವಿಚಾರ ಮಾಡ್ಬೋದಾ? ಆಗೋದೇ ಇಲ್ಲ, ಸಾಧ್ಯನೇ. ಸೊ ಅದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಈ ಪೂರ್ತಿ ನಮ್ಮ ವೇದಶಾಸ್ತ್ರವನ್ನು ಒಂದು ಕಂಪ್ಯೂಟರ್ದಲ್ಲಿ ಜಿಪ್ ಫೈಲ್ ಅಂತ ಇರುತ್ತೆ, ಕಾಂಪ್ರೆಸ್ ಮಾಡಿ ಅದು ಏನು ಮಾಡಿದ್ದಾರೆ ಅಂದರೆ ಅದಕ್ಕೆ ಹೇಳುವುದು ವೇದಾಂತ ಸೂತ್ರ ಅಂತ ಹೇಳ್ತಾರೆ. ವೇದಾಂತ ಸೂತ್ರ ಇದ್ದರೆ ಬ್ರಹ್ಮಸೂತ್ರ. ಸೊ ಬ್ರಹ್ಮಸೂತ್ರ ಬಂದು ಎಷ್ಟು ದೊಡ್ಡದಿದೆ ಯಾರಾದ್ರೂ ವಿಚಾರ ಮಾಡ್ಬೋದಾ? ಹಾಗೆ ಒಂದೇನಾದ್ರೂ ಅಂದಾಜು ಗೆಸ್ ಮಾಡ್ಬೋದಾ? ಎಷ್ಟು ಪೇಜ್ ಇರ್ಬೋದು, ಎಷ್ಟು ಶ್ಲೋಕ ಇರ್ಬೋದು ಅಂತ ಹೇಳಿ ಗೆಸ್ ಮಾಡಿ. ಟ್ಯಾಕ್ಸು ಇದ್ದಿದ್ರೆ ನೋ ಪೆನಾಲ್ಟಿ ಆ ಥರ ಏನೂ ಇಲ್ಲ. ವೇದಾಂತ ಸೂತ್ರ ಬಂದು ಒಂದು ಹೆಚ್ಚು ಕಡಿಮೆ ಒಂದು 20 ಪೇಜು ಇಲ್ಲ, ಚಿಕ್ಕದಾಗಿರುತ್ತೆ. ಇಷ್ಟೇ ಬುಕ್, ಅದು ಚಿಕ್ಕದ ಬುಕ್ಕು ಇಷ್ಟೇ. ಅದರೊಳಗೆ ಪೂರ್ತಿ ವೇದಾಂತ ಸೂತ್ರ ಎಲ್ಲ ಕಂಡುಬರುತ್ತೆ. ಇದು ವೇದಾಂತ ಸೂತ್ರ ಅಂದರೆ ಫಾರ್ಮುಲಾ. ಸೊ ಗಣಿತದಲ್ಲಿ ನಾವು ಏನಾದರೂ ಪ್ರಾಬ್ಲಮ್ ಕೊಟ್ಟಾಗ ಸಾಲ್ವ್ ಮಾಡ್ತೀವಲ್ಲ, ಲೆಟ್ x be equal to number of apples, y be equal to number of mangoes. ಅದೇ ಥರ ಒಂದೊಂದು ಶಬ್ದಕ್ಕೆ ವಿಸ್ತಾರವಾದ ಒಂದು ಅರ್ಥ ಇರುತ್ತೆ ಎಲ್ಲಿ? ವೇದಾಂತ ಸೂತ್ರದಲ್ಲಿ. ಸೊ ಈ ವೇದಾಂತ ಸೂತ್ರದ ಒಂದು ನ್ಯಾಚುರಲ್ ಕಮೆಂಟ್ರಿ ಒಂದು ವೇದಾಂತ ಸೂತ್ರ ಶ್ರೀಮದ್ ಭಾಗವತ. ಒಂದು ಭಾಷ್ಯ, ವೇದಾಂತ ಸೂತ್ರಕ್ಕೆ ಒಂದು ಸಂಬಂಧಪಟ್ಟ ಭಾಷೆ ಯಾವುದು? ಶ್ರೀಮದ್ ಭಾಗವತ. ಈ ಗ್ರಂಥದಲ್ಲಿ ನಾವು ಯಾವ ಅಧ್ಯಯನ ಮಾಡ್ತಾ ಇದ್ದೀವಲ್ಲ, ಈ ಗ್ರಂಥ ಬಂದು ಶ್ರೀಮದ್ ಭಾಗವತ ಅನ್ನೋದು ಒಂದು
ಮೂಲ ಭಾಷ್ಯ. ಇದನ್ನು ಯಾರು ಬರೆದಿದ್ದಾರೆ? ವ್ಯಾಸದೇವ್ ಅವರೇ ಕೂಡಿ ಬರೆದಿದ್ದಾರೆ. ಸೊ ಇದು ನಮಗೆ ಗಮನದಲ್ಲಿರಬೇಕು. ಸೊ ಇಡೀ ವೇದಶಾಸ್ತ್ರದ ಒಂದು ಪ್ರಮಾಣ ಏನಿದೆ, ಅದರದ್ದು ಒಂದು ಎಫೆಕ್ಟ್ ಏನಿದೆ ಅಲ್ಲ, ಅದರಲ್ಲಿರುವ ಒಂದು ಜ್ಞಾನದ ಒಂದು ಸಾರ ಏನಿದೆ ಅಲ್ಲ, ಎಲ್ಲ ಸೇರಿ ಬಂದು ಏನಿದೆ ಈ ಶ್ರೀಮದ್ ಭಾಗವತ ಪುರಾಣದಲ್ಲಿ. ಸೊ ಆ ವೇದಾಂತ ಸೂತ್ರ ಮಂದಿ ಪೂರ್ತಿ ಟೆಕ್ನಿಕಲ್ ಆಗಿದೆ. ಅದು ಆ ವೇದಾಂತ ಸೂತ್ರ ಒಂದು ಓದಬೇಕಾಗಿರ್ಬೋದು, ಇದ್ದಿದ್ರೆ ತಿಳ್ಕೊಳ್ಳೋ ಒಂದು ಕ್ಷಮತೆ ಬೇಕಿದ್ರೆ ಸಂಸ್ಕೃತದ ಒಂದು ಪೂರ್ತಿ ಜ್ಞಾನ ಇರಬೇಕು. ಅದು ಜ್ಞಾನ ಕಲೀಲಿಕ್ಕೆ ಒಂದು 12 ವರ್ಷ ಬೇಕಾಗುತ್ತೆ. ಆ ಶ್ರೀಮದ್ ಭಾಗವತ ಪುರಾಣದಲ್ಲಿ ಏನಿದೆ ಅಂದರೆ ಒಂದು ಕಥೆಗಳ ಮೂಲಕ ಮತ್ತು ಸಿದ್ಧಾಂತದ ಮೂಲಕ ಎಲ್ಲರಿಗೂ ತಿಳಿಯುವ ಒಂದು ಸುಲಭ ಭಾಷೆಯಲ್ಲಿ ತಿಳಿಸಿದ್ದಾರೆ ಈ ಪುರಾಣದಲ್ಲಿ. ಸೊ ಇದು ವೇದಾಂತ ಸೂತ್ರ ಮತ್ತು ಇಡೀ ವೇದದ ಒಂದು ಸಾರು ಅಭಿನ್ನ. ಅದಕ್ಕೆ ಒಂದು 12ನೇ ಸ್ಕಂದದಲ್ಲಿ ಭಾಗವತ 12ನೇ ಸ್ಕಂದದಲ್ಲಿ ಒಂದು ಶ್ಲೋಕ ಇದೆ. ಶ್ಲೋಕ ಏನಂದರೆ, ರಿಪೀಟ್ ಮಾಡಿ ನನ್ನ ಜೊತೆ, ಸಿಂಪಲ್ ಶ್ಲೋಕ. ಸರ್ವ ವೇದಾಂತ ಸಾರಂ ಹಿ ಭಾಗವತಮೀಶ್ಯತೆ ತತ್ರಸಾಮೃತ ತೃಪ್ತ್ಯಸ್ಯ ನಾನ್ಯತ್ರ ಸ್ಯಾದೃತಿ ಕ್ವಚಿತ್. ಏನಂದರೆ ಸರ್ವ ವೇದಾಂತ ಸಾರ. ಸೊ ಇಡೀ ವೇದದ ಶಾಸ್ತ್ರದ ಒಂದು ಸಾರ, ಎಸೆನ್ಸ್. ಸರ್ವ ವೇದಾಂತ ಸಾರ ಶ್ರೀ ಭಾಗವತಮೀಶ್ಯತೆ ತತ್ರ ರಸಾಮೃತ ತೃಪ್ತ್ಯಸ್ಯ. ಇದರದ್ದು ಒಂದು ಏನಾದರೂ ಪಾನ್ ಮಾಡಿದರೆ, ಏನಂದರೆ ಸೇವನೆ ಮಾಡಿದರೆ ಏನಾಗುತ್ತಂದರೆ ತತ್ರ ರಸಾಮೃತ ತೃಪ್ತ್ಯಸ್ಯ ನಾನ್ಯತ್ರ ಸಹ ರತಿ ಕ್ವಚಿತ್. ಈ ಭೌತಿಕ ಜಗತ್ತದಲ್ಲಿರುವ ಒಂದು ಆಕರ್ಷಣೆ ಏನೇನಿದೆ ಅಲ್ಲ, ಭೌತಿಕ ಆಕರ್ಷಣೆ ಎಲ್ಲ ಹೋಗ್ಬಿಡುತ್ತೆ. ಇದರಿಂದ ನಮಗೆ ಬರುವ ತೊಂದರೆ ಮಾತ್ರ ಜಾಸ್ತಿ ಆಗುತ್ತೆ. ಭೌತಿಕ ಜಗತ್ತಲ್ಲಿ ಏನೇನೋ ಒಂದು ಆಸಕ್ತಿ ಇದೆ ಅಲ್ಲ, ಅದರಿಂದ ಬರುವ ಬರೀ ತೊಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಶ್ಲೋಕ ಬಂದು ಇದು 1ನೇ ಅಧ್ಯಾಯದ ಒಂದು 2ನೇ ಶ್ಲೋಕ. ಸಿರಿ ವೇದಶಾಸ್ತ್ರದ ಒಂದು ಸಾರದಲ್ಲಿ ನೋಡಿದರೆ ಅದು 3 ಭಾಗದಲ್ಲಿ ನಾವು ಓದ್ಬೋದು. ಒಂದು ಬಂದು ಸಂಬಂಧ ಜ್ಞಾನ, ಇನ್ನೊಂದು ಬಂದು ಅಭಿಧೇಯ ಜ್ಞಾನ ಮತ್ತು ಪ್ರಯೋಜನ ಜ್ಞಾನ. ಫಸ್ಟ್ ಒಂದು ಯಾವುದು? ಸಂಬಂಧ ಜ್ಞಾನ. ನೆಕ್ಸ್ಟು ಅಭಿಧೇಯ ಜ್ಞಾನ. 3ನೇದು ಪ್ರಯೋಜನ ಜ್ಞಾನ. ಸಂಬಂಧ ಜ್ಞಾನ ಅಂದರೆ ಏನಂದರೆ, ನಾವು ಯಾರು, ಭಗವಂತ ಯಾರು, ಮತ್ತು ನಮ್ಮದು ಮತ್ತು ಅವರದ್ದು ಸಂಬಂಧ ಏನಿದೆ, ಈ ಪ್ರಕೃತಿ ಏನು, ಈ ಪ್ರಕೃತಿ ಮತ್ತು ನಮ್ಮ ಜೊತೆ ಏನು ಸಂಬಂಧ ಇದೆ, ಮಾಯಾಶಕ್ತಿಯ ಪ್ರಭಾವ ಏನು, ಮಾಯಾಶಕ್ತಿಯಲ್ಲಿ ನಾವು ಹೇಗೆ ಸಿಕ್ಕಾಕೊಂಡಿದ್ದೀವ, ಇದೆಲ್ಲ ಬಂದು ಇದೇನು ಸಂಬಂಧ ಜ್ಞಾನ. ಪ್ರಯೋಜನ ಜ್ಞಾನ, ಅಭಿಧೇಯ ಜ್ಞಾನ ಅಂದರೆ ಈ ಭಾಗವತ ಪುರಾಣದಲ್ಲಿ ಇದ್ದಿದ್ರೆ ವೇದಶಾಸ್ತ್ರದಲ್ಲಿ ಕೊಟ್ಟಿರುವ ಒಂದು ಜ್ಞಾನದ ಒಂದು ಪ್ರಾಕ್ಟೀಸ್ ಹೇಗೆ ಮಾಡಬೇಕು ನಾವು, ಪ್ರಾಕ್ಟೀಸ್ ಹೇಗೆ ಮಾಡಬೇಕು, ಅದಕ್ಕೆ ಏನಂತ ಹೇಳ್ತಾರೆ? ಅಭಿಧೇಯ ಜ್ಞಾನ. ಪ್ರಯೋಜನ ಜ್ಞಾನ ಅಂದರೆ ಇದೆಲ್ಲ ಮಾಡಿದ್ಮೇಲೆ ಏನಾಗುತ್ತೆ, ಏನು ಸಿಗುತ್ತೆ ನಮಗೆ. ಯಾಕಂದರೆ ಭೌತಿಕ ಜಗತ್ತಲ್ಲಿ ನಾವು ನೋಡ್ತೀವಿ ಎಷ್ಟೆಲ್ಲ ಜನರು ಏನೆಲ್ಲ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬರು ಡಿಗ್ರಿ ಮಾಡ್ತಾ ಇದ್ದಾರೆ, ಯಾರೋ ಒಬ್ಬರು ಹಣ ಗಳಿಸ್ಲಿಕ್ಕೆ ಏನೇನೆಲ್ಲ ಮಾಡ್ತಾರೆ, ಯುದ್ಧಗಳೆಲ್ಲ ನಡೀತಾ ಇದೆ. ಇದೆಲ್ಲ ಮಾಡಿದ್ಮೇಲೆ ಏನೋ ಒಂದು ಪ್ರಯೋಜನ ಅವ್ರಿಗೆ ಕೂಡ ಇರುತ್ತೆ. ಅದೆಲ್ಲ ಅಷ್ಟೆಲ್ಲ ಬಿಟ್ಟು ನಾವೆಲ್ಲ ಇದು ಮಾಡ್ತಾ ಇದ್ದೀವಿ, ಇದೆಲ್ಲ ಮಾಡಿದರೆ ನಮಗೇನು ಪ್ರಯೋಜನ ಅಂತ ಹೇಳಿ ಇದೊಂದು ತಿಳ್ಕೊಳ್ಳೋದಕ್ಕೆ ಏನಂತ ಹೇಳ್ತಾರೆ? ಪ್ರಯೋಜನ ಜ್ಞಾನ. ಸೊ 3, ಫಸ್ಟ್ ಒನ್ ಏನು? ಸಂಬಂಧ ಜ್ಞಾನ, ಅಭಿಧೇಯ ಜ್ಞಾನ ಮತ್ತು ಪ್ರಯೋಜನ ಜ್ಞಾನ. ಸೊ ಈ 1ನೇ ಅಧ್ಯಾಯ 1ನೇ ಸ್ಕಂದದ ಒಂದು 1ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಈ ಅಭಿಧೇಯ ಜ್ಞಾನವನ್ನು ತಿಳಿಸಲಾಗಿದೆ. ಫಸ್ಟು ನಮಗೆ ಏನು ಗಮನದಲ್ಲಿ ಇರಬೇಕಂದ್ರೆ, ಈ ಭೌತಿಕ ಜಗತ್ತು ಬಂದು ಒಂದು ಜೈಲ್ ಥರ. ಜೈಲ್ ಅಂದರೆ ಗೊತ್ತಾ? ಎಷ್ಟು ಜನರು ಜೈಲಿಗೆ ಹೋಗಿದ್ದೀರಾ? ಎನ್ಬಿಡಿ ಏರ್ ಹ್ಯಾಸ್ ಗಾನ್ ಟು ಜೈಲ್. ಪ್ರಚಾರ ಕಾರ್ಯಕ್ಕಲ್ಲ, ಯಾರು ಹೋಗಿಲ್ಲರೋ. ಜೈಲ್ ಇಲ್ದಿದ್ರೆ ಒಂದು ರಿಫಾರ್ಮೇಷನ್ ಸೆಂಟರ್ ಅಂತ ಹೇಳ್ತಾರೆ. ಜೈಲ್ ಇಲ್ದಿದ್ರೆ ಒಂದು ರಿಫಾರ್ಮೇಷನ್ ಸೆಂಟರ್ ಅಂದರೆ ಯಾರಾದರೂ ತಪ್ಪ ಕಾರ್ಯದಲ್ಲಿ ಏನಾದರೂ ಮಾಡಿದರೆ ಅವರಿಗೆ ಸರಿಯ ಮಾರ್ಗದಲ್ಲಿ ತರುವ ಒಂದು ಕೇಂದ್ರ, ಅದಕ್ಕೆ ಜೈಲ್ ಅಂತ ಹೇಳ್ತಾರೆ. ಇನ್ನೊಂದು ಬಂದು ಕಾನ್ಸಂಟ್ರೇಷನ್ ಕ್ಯಾಂಪ್. ಹಿಟ್ಲರ್ ಅಂತ ಹೆಸರು ಕೇಳಿರೋದಲ್ಲ, ಹಿಟ್ಲರ್. ಅವ್ರೇನು ಮಾಡ್ತಿದ್ರು ಅಂದರೆ, ಒಂದು ಚಿಕ್ಕ ರೂಮ್ದಲ್ಲಿ ಒಂದು 200-300 ಜನರಿಗೆ ಪೂರ್ತಿ ಒಳಗಡೆ ಹಾಕಿ, ಗಾಡಿ ಒಂದು ಸೈಲೆನ್ಸರ್ ಇರುತ್ತಲ್ಲ, ಕಾರ್ಬನ್ ಬಿಡುತ್ತೆ ನೋಡಿ, ಸೈಲೆನ್ಸರ್ ಅದು ಒಳಗಡೆ ಪೈಪ್ ಹಾಕಿ ಕ್ಲೋಸ್ ಮಾಡಿಬಿಡ್ತೇವೆ. ಎಲ್ಲರೂ ಅದು ಉಸಿರಾಡಿ ಅದೇ ಅಲ್ಲೇ ಸತ್ತೋಗ್ಬಿಟ್ಟಿದ್ರು, ತಿರೋದು. ಇದು ಬಂದು ಇದಕ್ಕೇನಂತಾರೆ? ಕಾನ್ಸಂಟ್ರೇಷನ್ ಕ್ಯಾಂಪ್. ಜೈಲ್ ಮತ್ತು ಕಾನ್ಸಂಟ್ರೇಷನ್ ಕ್ಯಾಂಪಿಗೆ ವ್ಯತ್ಯಾಸ ಇದೆ, ಅದು ನಮ್ಗೆ ಗೊತ್ತಿರಬೇಕು. ಜೈಲ್ ಅಂದರೆ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಲ್ಲ. ಜೈಲಲ್ಲಿ ಏನಾಗುತ್ತೆ, ವ್ಯಕ್ತಿಗೆ ಒಂದು
ಸರಿಯಾದ ಮಾರ್ಗ ಏನು, ಅಲ್ಲಿ ಅದ್ರ ಕಡೆ ಹೇಗೆ ಹೋಗ್ಬೇಕು, ಇದನ್ನೆಲ್ಲ ಒಂದು ವಿವರಣೆ ಸಿಗುತ್ತೆ. ಸೊ ಈ ಭೌತಿಕ ಜಗತ್ತು ಬಂದು ಒಂದು ಜೈಲಿದೆ, ಜೈಲು. ಜೈಲ್ ಅಂದರೆ ಯಾಕೆ ಇದರಲ್ಲಿ ಒಂದು ಕಂಪ್ಯಾರಿಸನ್ ಜೈಲಿಂದ ಮಾಡಲಾಗಿದೆ, ಯಾರು ತಿಳಿಸ್ಬೋದಾ? Anybody can say why this material world is compared to a jail? ಯಾರ್ಯಾರು ಜೈಲಲ್ಲಿ ಇರ್ತಾರಲ್ಲ ಅವ್ರ ಪರಿಸ್ಥಿತಿ ಹೇಗಿರುತ್ತೆ? ಒಂದೇ ಕ್ಷೇತ್ರದಲ್ಲಿ ಅಷ್ಟೇ ಇರ್ಬೋದು, ಅವರು ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ನೀವು ಕೂಡ ಇಂಡಿಯಾ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ, ಗೊತ್ತಲ್ವಾ ನಿಮಗೆಲ್ಲರೂ? ಅಕಸ್ಮಾತ್ ನೀವು ಕಾರು ಇಲ್ಲಿಂದ ಬೇಕಾದ್ರೆ ಕೇರಳ ತಮಿಳುನಾಡು ಹೋಗ್ಬೇಕಂದ್ರೆ ಅದಕ್ಕೆ ಫೀಸ್ ಕೊಡಬೇಕು, ಆಮೇಲೆ ಹೋಗ್ಬೋದು, ಹಾಗೆ ಬಿಡೋದಿಲ್ಲ. ಅದಕ್ಕೆ ಇಂಡಿಯಾ ಹೊರಗಡೆ ಕೂಡ ನಿಮಗೆ ಬಿಡೋದಿಲ್ಲ. ಅದೇ ಜೈಲ್ ತರ. ಜೈಲಲ್ಲಿ ಕೂಡ ಅವರು ಒಂದು ರೂಮಲ್ಲಿ ಇದ್ದಾರೆ, ಹೊರಗಡೆ ಬರಲಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಮತ್ತೇನಿದೆ? ಶಿಕ್ಷೆ. ಜೈಲಲ್ಲಿ ಶಿಕ್ಷೆ ಕೊಡ್ತಾರೆ. ಮತ್ತೆ ಅವ್ರ ಮನಸ್ಸಿಗೆ ಬಂದಿದ್ದು ಏನೇನು ಆಸೆ ಇರುತ್ತೆ ಅಲ್ಲ, ಅವರು ತೃಪ್ತಿ ಮಾಡುವ ಒಂದು ಅವರಿಗೆ ಕ್ಷಮತೆ ಇರುತ್ತಾ ಜೈಲಲ್ಲಿ? ಏನು ಊಟಕ್ಕೆ ಏನು ಬೇಕು ಅದೆಲ್ಲ ಸಿಗುತ್ತಾ ಅವರಿಗೆ? ಸಿಗೋದಿಲ್ಲ. ನಮಗೂ ಕೂಡ ನಮ್ಮ ಜೀವನದಲ್ಲಿ ಈ ಜಗತ್ತಿನಲ್ಲಿ ಏನೇನು ಆಸೆ ಇದೆ, ಎಲ್ಲ ಆಸೆ ಪೂರ್ತಿ ಮಾಡಲಿಕ್ಕೆ ಯಾರಿಗಾದ್ರೂ ಕ್ಷಮತೆ ಇದೆಯಾ? ಯಾರಾದ್ರೂ ಆಗಿರ್ಬೋದು, ಅವರು ಅಮೆರಿಕ ಪ್ರೆಸಿಡೆಂಟ್ ಆಗಿರ್ಬೋದು, ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಏನಾದರೂ ಒಂದು ದೊಡ್ಡ ಒಂದು ಸೇನಾಪತಿ ಆಗಿರ್ಬೋದು, ಏನಾದರೂ ಆಗಿರ್ಬೋದು ಪರಿಸ್ಥಿತಿ, ಅದೆಲ್ಲ ಪೂರ್ತಿ ಮಾಡಲಿಕ್ಕೆ ಯಾರಿಗಾದ್ರೂ ಕ್ಷಮತೆ ಇದೆಯಾ? ಯಾರಿಗೂ ಇಲ್ಲ. ಈ ಜಗತ್ತಿನಲ್ಲಿ ಯಾರಿಗಾದ್ರೂ ಕೇಳಿ, ಯಾರಿಗೂ ಈ ಕ್ಷಮತೆ ಇಲ್ಲೇ ಇಲ್ಲ, ಇಲ್ಲೇ. ಮತ್ತೆ ಏನಾದರೂ ತೊಂದರೆ ಇದೆಯಾ ಜೈಲಲ್ಲಿ? ನೀವ್ಯಾರು ಜೈಲಿಗೆ ಹೋಗೇ ಇಲ್ಲ. ಫಿಲ್ಮಲ್ಲಾದ್ರೂ ನೋಡಿರ್ಬೋದಲ್ವಾ, ಜೈಲಲ್ಲಿ ಇರ್ತಾರೆ ಜನರು, ಈ ತರ ಎಲ್ಲ ಪರಿಸ್ಥಿತಿ ನಡೀತಾ ಇರುತ್ತೆ, ಜೈಲಲ್ಲಿ ಈ ತರ ಆಗ್ತಾ ಇರುತ್ತೆ, ಆ ಥರ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ತಿಳಿಸಿ. ಮತ್ತೆ ಏನೇನಾಗುತ್ತೆ ಜೈಲಲ್ಲಿ? ಓಕೆ ಸರ್, ಅದನ್ನ ವಿವರಣೆ ಎಲ್ಲ ನಾನು ತಿಳಿಸಿದ್ವಿ. ನಮ್ದು ಅದರ ಪರಿಸ್ಥಿತಿ ಆ ಥರನೇ ಇದೆ. ಒಂದು ಕ್ಷೇತ್ರ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೆಮ್ಮದಿ ಇರೋದಿಲ್ಲ, ನೆಮ್ಮದಿ. ಎಲ್ಲರೂ ಕಾಯ್ತಾ ಇರ್ತಾರೆ ಜೈಲಿನ ಹೊರಗಡೆ ಹೇಗೆ ಹೋಗ್ಬೇಕಂತ ಹೇಳಿ. ತುಂಬಾ ಶ್ರಮ ಪಡಿಸ್ತಾರೆ. ಏನು ಹಾಗೆ ಸಾಧಾರಣವಾಗಿ ಸಿಗೋದಿಲ್ಲ ಜೈಲಲ್ಲಿ. ನಮ್ಗೇನು ಅನಿಸ್ತಾ ಇದೆ, ಅದು ಫಿಲ್ಮಲ್ಲಿ ನೋಡಿರ್ತೀವಿ ನಾವು, ಜೈಲಲ್ಲೆಲ್ಲ ಎಲ್ಲರೂ ಆರಾಮಾಗಿ ನಿಂತಿರ್ತಾರೆ, ಒಂದು 10 ಮಿನಿಟಲ್ಲಿ ಹೋಗ್ಬಿಡುತ್ತೆ ಆ ಸೀನ್. ಆ ಜೈಲಲ್ಲಿ ಪರಿಸ್ಥಿತಿ ಆ ಥರ ಇರೋದಿಲ್ಲ. ಎಲ್ಲರಿಗೂ ಒಂದು ಜಾಬ್ ಇರುತ್ತೆ, ಈ ಜಾಬ್ ಎಲ್ಲ ಮಾಡಬೇಕು, ಕಲ್ಲೆಲ್ಲ ಹೊಡಿಬೇಕು, ಇದೆಲ್ಲ ಮಾಡಬೇಕು, ಅದೆಲ್ಲ ಮಾಡಬೇಕು. ಅದೆಲ್ಲ ಮಾಡಿದರೆ ಮಾತ್ರ ಹೊರಗಡೆ ಬರ್ತಾರೆ, ಎದ್ದಿದ್ರೆ ಬಿಡೋದಿಲ್ಲ ಅವ್ರಿಗೆ. ನಮ್ದು ಪರಿಸ್ಥಿತಿ ಈ ಜಗತ್ತಲ್ಲಿ ನೋಡಿದರೆ ನೀವು ಜೈಲಲ್ಲಿರೋ ಪರಿಸ್ಥಿತಿ ಥರನೇ ಇದೆ. ಇನ್ನೊಂದೇನೆಂದರೆ, ಜೈಲಲ್ಲಿ ಎಲ್ಲ ಇರೋರು ಬೇರೆಯವರು ಎಲ್ಲರೂ ಇರ್ತಾರಲ್ಲ, ಅವರೆಲ್ಲ ಒಳ್ಳೆ ಫ್ರೆಂಡ್ಸ್ ಆಗಿರೋದಿಲ್ಲ. ಬೇರೆಯವರು ಒಬ್ಬೊಬ್ಬರು ತೊಂದರೆ ಕೊಡ್ತಾ ಇರ್ತಾರೆ. ಇದನ್ನ ಯಾಕೆ ತಿಳಿಸ್ತಾ ಇದ್ದೇನೆ ಅಂದರೆ, ಈ ಜಗತ್ತಿನಲ್ಲಿ ಎಸ್ಪೆಷಲಿ ನೆಲಮಂಗಲ ಈ ಕ್ಷೇತ್ರ ನೋಡಿದರೆ ತುಂಬಾ ಸತ್ವಗುಣದಿದೆ. ಅದಕ್ಕೆ ನಿಮಗೂ ಅನಿಸ್ತಾ ಇರ್ಬೋದು, ಎಲ್ಲ ಚೆನ್ನಾಗಿದೆ ಅಲ್ವಾ, ವಾತಾವರಣ ಚೆನ್ನಾಗಿದೆ, ಊಟ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ, ನೀರೆಲ್ಲ ಚೆನ್ನಾಗಿ ಸಿಗ್ತಾ ಇದೆ, ಜೀವನದಲ್ಲಿ ಏನು ತೊಂದರೆನೇ ಇಲ್ಲ. ಸೊ ಆಧ್ಯಾತ್ಮಿಕ ಜೀವನದ ಒಂದು ಆಶ್ರಯ ಪಡೆಯುವ ಏನು ಅವಶ್ಯಕತೆ ಇದೆ. ಯಾಕಂದ್ರೆ ಇಡೀ ಪೃಥ್ವಿಯ ಮೇಲೆ ನೀವು ಎಲ್ಲಿದ್ರು ಕೂಡ ಮನುಷ್ಯ ಜನ್ಮದ ಒಂದು ಉದ್ದೇಶನೇ ಇದೆ. ಆಧ್ಯಾತ್ಮಿಕ ಜ್ಞಾನವನ್ನು ಫಸ್ಟ್ ನಾವು ತಿಳ್ಕೋಬೇಕು, ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಬೇಕು. ಸೊ ಫಸ್ಟ್ ಇದನ್ನು ನಾವು ತಿಳ್ಕೋಬೇಕು. ಭೌತಿಕ ಜಗತ್ತಲ್ಲಿ ಒಂದು ಜೈಲ್ ತರ, ನಮ್ಗೆ ಏನೇನು ಬೇಕಲ್ಲ ಅದೆಲ್ಲ ಸಿಗೋದಿಲ್ಲ. ಇನ್ನೊಂದೇನೆಂದ್ರೆ, ನಮಗೆ ನಮ್ಮ ಭೌತಿಕ ಆಸೆ ಎಷ್ಟು ಇರುತ್ತೆ ಅಲ್ಲ, ಅಷ್ಟೇ ನಾವು ಶ್ರಮ ಪಡೆಯಬೇಕು. ಏನು ಫ್ರೀಯಾಗಿ ಏನು ಸಿಗೋದಿಲ್ಲ ಈ ಜಗತ್ತಿನ. ಕರೆಕ್ಟ್ ಅಲ್ಲ? ಯಾರಿಗಾದ್ರೂ ಫ್ರೀಯಾಗಿ ಏನೋ ಸಿಗುತ್ತಾ? ಅಕಸ್ಮಾತ್ವಾಗಿ ಯಾರಾದರೂ ಜನ್ಮ ಒಂದು ಮಹಾರಾಜರ ಒಂದು ಪರಿಸ್ಥಿತಿಯಲ್ಲಿ ಆಗಿರ್ಬೋದು, ಲೆಟ್ಸ್ ಸೇ ಸಂಬಡಿ ದ ಕಿಂಗ್ ಬೈ ಬರ್ತ್, ಅವರಿಗೂ ಕೂಡ ತೊಂದರೆ ಇದ್ದೇ ಇರುತ್ತೆ. ಇಷ್ಟೆಲ್ಲ ಹಣ ಇದೆ, ಬೇರೆಯವರು ಬಂದು ಯಾರಾದರೂ ಕಳು ಮಾಡಿ ಹೋಗ್ಬಿಡ್ತಾರೆ ಅಂದರೆ ಅವರಿಗೂ ಒಂದು ಭಯ ಇದ್ದೇ ಇರುತ್ತೆ. ಸೊ ಅದಕ್ಕೂ ಅದರದ್ದು ಒಂದು ಟೆನ್ಷನ್ ಇದ್ದೇ ಇರುತ್ತೆ ಅವ್ರ ತಲೆನಲ್ಲಿ. ಇದೆಲ್ಲ ಏನು ಮಾಡಬೇಕು, ಈ ಥರ ಏನು ಮಾಡಬೇಕು, ಅದೆಲ್ಲ ಒಂದು ಇದು. ಮತ್ತು ಇನ್ನೊಂದೇನೆಂದರೆ, ಶ್ರಮ ಪಡೆಯುವುದು. ಆಮೇಲೆ ಬೇರೆಯವರಿಂದ ಎಲ್ಲ ತೊಂದರೆ ಸಿಗುತ್ತೆ ಈ ಜಗತ್ತಿನಲ್ಲಿ. ನಿಮ್ಗೆಲ್ಲ ಮನುಷ್ಯರು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ರೆ ಏನಾದರೂ ಕೊರೋನಾ ವೈರಸ್ ಬಂದ್ಬಿಡುತ್ತೆ. ಕೊರೋನಾ ವೈರಸ್ ಬರಲಿಲ್ಲ ಅಂದ್ರೆ ಮಲೇರಿಯಾ ವೈರಸ್ ಬರುತ್ತೆ, ಇಲ್ಲ ಟ್ಯೂಬರ್ಕುಲೋಸಿಸ್ ವೈರಸ್ ಏನಾದರೂ ಬರ್ತಾ ಇರುತ್ತೆ. ಅದಕ್ಕೆ ಏನಾದರೂ ಒಂದು ಇಂಜೆಕ್ಷನ್ ಕೊಡ್ತಾರೆ. ಈ ಇಂಜೆಕ್ಷನ್ ಇಂದ ತುಂಬಾ ನಿವಾರಣೆ ಆಗುತ್ತೆ ಅಂತ ಇಂಜೆಕ್ಷನ್ ಕೊಡ್ತಾರೆ. ಇಂಜೆಕ್ಷನ್ ಇಂದ ಇನ್ನೊಂದು ಹೊಸ ಏನೋ ತೊಂದರೆ ಬರುತ್ತೆ. ನಮ್ಮ ಒಬ್ಬ ಸ್ಟೂಡೆಂಟ್ಸ್ ಬಂದು ಎಲ್ಲ ಮೆಡಿಕಲ್ ಡಾಕ್ಟರ್ಸ್ ಇದ್ದಾರೆ, ಅವ್ರು ತಿಳಿಸ್ತಾ ಇದ್ದಾರೆ, ಅದು ಇದು ಕೊಟ್ಟಿದ್ದಾರಲ್ಲ ನಮಗೆ ವ್ಯಾಕ್ಸಿನೇಷನ್.
ಅದರಿಂದ ತುಂಬ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಸದ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಮತ್ತು ಈ ಥರದ ಏನೇನೋ ಪರಿಸ್ಥಿತಿ ಬರ್ತಾ ಇದೆ. ಸ್ವಲ್ಪ ಜನರಿಗೆ ಕಾಲಲ್ಲಿ ಅದು ಒಂದು ಬ್ಲಡ್ ವೆಸಲ್ಸ್, ರಕ್ತ ಹೋಗ್ಲಿಕ್ಕೆ ಏನೊಂದು ದಾರಿ ಇರುತ್ತೆ ಅಲ್ಲ, ಅದೆಲ್ಲ ಬ್ಲಾಕ್ ಆಗ್ಬಿಡ್ತಾ ಇದೆ. ಪ್ರಹ್ಲಾದ ಮಹಾರಾಜರು ಇದರದ್ದು ಒಂದು ವಿವರಣೆ 7ನೇ ಸ್ಕಂದದಲ್ಲಿ ತಿಳಿಸ್ತಾರೆ. ಅದೇನು ಹೇಳ್ತಾರೆ ಅಂದರೆ, ದುಃಖೌಷಧ ತಲಪಿ ದುಃಖ ಮತದ್ದೀಯ. ಭೌತಿಕ ಪರಿಸ್ಥಿತಿಗೆ ಒಂದು ಭೌತಿಕ ನಿವಾರಣೆ ಯಾರಾದರೂ ಕೊಟ್ಟರೆ, ಕೊಟ್ಟಿರೋ ಒಂದು ಭೌತಿಕ ನಿವಾರಣೆ ಇನ್ನೂ ಜಾಸ್ತಿ ತೊಂದರೆ ಕೊಡುತ್ತೆ. ಈ ಜಗತ್ತಿನಲ್ಲಿ ಏನಾದ್ರು ಭೌತಿಕ ಪರಿಸ್ಥಿತಿಗೆ ಏನೊಂದು ಭೌತಿಕ ನಿವಾರಣೆ ಯಾರಾದರೂ ಕೊಟ್ಟರೆ ಅದಕ್ಕೆ ಏನಾಗುತ್ತೆ, ಅದು ದೊಡ್ಡ ತೊಂದರೆ ಆಗುತ್ತೆ. ಅದಕ್ಕೆ ಈ ಜಗತ್ತಿನಲ್ಲಿ ಒಂದು ಜೈಲಲ್ಲಿ ಯಾರಾದರೂ ಒಂದು ಚಿಕ್ಕ ಒಂದು ರೂಮ್ ಇರುತ್ತೆ, ಆ ಚಿಕ್ಕ ರೂಮ್ ಬಿಟ್ಟು ಒಂದು ನೆಕ್ಸ್ಟ್ ರೂಮಿಗೆ ಅವರಿಗೆ ಕೊಡ್ತಾರೆ ಒಂದು ಅವಕಾಶ ಹೋಗ್ಲಿಕ್ಕೆ. ಆ ರೂಮು ಚೂರು ದೊಡ್ಡದಾಗಿದೆ. ಈ ರೂಮ್ ಬಿಟ್ಟು ಆ ರೂಮಿಗೆ ಹೋಗುದು ಒಂದು ಬುದ್ಧಿವಂತಿಕೆ. ಯಾರಾದರೂ ಒಂದು ಜೀವನದ ಉದ್ದೇಶ ಏನಂದರೆ, ನಾನು ಈ ಜೈಲದಲ್ಲಿ ಈ ಚಿಕ್ಕ ರೂಮ್ದಲ್ಲಿ ಇದ್ದೇನೆ, ಈ ರೂಮ್ ಬಿಟ್ಟು ನಾನು ನೆಕ್ಸ್ಟ್ ರೂಮಿಗೆ ಹೋಗ್ತೇನೆ ಅಂತ ಅವ್ರ ವಿಚಾರ ಇರುತ್ತೆ. ಇದೇನಾದರೂ ಬುದ್ಧಿವಂತಿಕೆ ಒಂದು ವಿಷಯ ಇಲ್ವೇ? ಇದೇ ಅದೇ ಥರ ಈ ಜಗತ್ತಿನಲ್ಲಿ ಕೂಡ ಎಲ್ಲರೂ ಕಂಡುಬರ್ತಾರೆ. ನನ್ನ ಕಡೆ ಇಷ್ಟು ಹಣ ಇದೆ, ಇಷ್ಟು ಸಂಪತ್ತಿ ಇದೆ, ಇಷ್ಟು ಜಾಸ್ತಿ ಮಾಡ್ಬೇಕಂತ ಹೇಳಿ ಅವ್ರ ವಿಚಾರ. ಸೊ ಇವ್ರದ್ದು ವಿಚಾರ ಏನಂದರೆ, ನಂದು ಜೈಲು ಬಂದು ಚಿಕ್ಕ ಜೈಲು, ಇಲ್ಲಿಂದ ನಾನು ಚೂರು ದೊಡ್ಡ ಜೈಲಿಗೆ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿ ದೊಡ್ಡ ಜೈಲಿಗೆ ಹೋಗ್ತೇನೆ. ಸೊ ಬುದ್ಧಿವಂತಿಕೆ ಏನಂದರೆ, ಇಡೀ ಜೈಲಿಂದ ನಾವು ಹೊರಗಡೆ ಬಂದ್ಬಿಡ್ಬೋದು, ಹೊರಗಡೆ ಹೋಗ್ಬಿಡಿ. ಅದೇ ಒಂದು ಬುದ್ಧಿವಂತಿಕೆಯ ಒಂದು ವಿಚಾರ. ಅಲ್ಲೇ ಜೈಲಲ್ಲಿ ಹೊರಗಡೆ ಹೋಗಿ ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಹೋಗ್ತಾ ಇರೋದು ಇದೊಂದು ಬುದ್ಧಿವಂತಿಕೆಯ ವಿಷಯ ಅಲ್ಲ. ಸೊ ಈ ಆಧ್ಯಾತ್ಮಿಕ ಜ್ಞಾನದ ಒಂದು ಅರಿವು ನಾವು ಪಡೆಯುವುದು ತುಂಬ ಅವಶ್ಯಕತೆ ಇದೆ. ಸೊ ಅವಿಧೇಯ ಜ್ಞಾನದಲ್ಲಿ ಇದನ್ನು ಏನು ತಿಳಿಸಿದ್ದಾರೆ ಅಂದರೆ, ಧರ್ಮ ಪ್ರೋಜಿತ ಕೈತವತ್ರ ಪರಮೋ ನಿರ್ಮತ್ ಸರಾನಾಂ ಸತಃ. ದಿ ಶ್ರೀಮದ್ ಭಾಗವತಂ ಆಸ್ ಸಚ್ ಕಿಕ್ಸ್ ಔಟ್ ಆಲ್ ಚೀಟಿಂಗ್ ರಿಲಿಜನ್ಸ್. ಚೀಟಿಂಗ್ ರಿಲಿಜನ್ಸ್ ಏನಂದರೆ, ಹೆಚ್ಚಾಗಿ ಒಂದು ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ವೇದಿಕ ಜ್ಞಾನವನ್ನು ನೀವು ತಿಳ್ಕೊಂಡ್ರೆ, ಹೆಚ್ಚಾಗಿ ಏನಾದರೂ ಒಂದು ಭೌತಿಕ ಜೀವನದಲ್ಲಿ ಏನಾದರೂ ಕೆಟ್ಟ ಪರಿಸ್ಥಿತಿ ಇದ್ದರೆ ಸ್ವಲ್ಪ ಜನ ಜ್ಯೋತಿಷ್ ಕಡೆ ಹೋಗ್ತಾರೆ, ಈಗ ಅದರದ್ದು ವೇದ ಪಂಡಿತರಿರ್ತಾರಲ್ಲ ಅವ್ರ ಕಡೆ ಹೋಗ್ತಾರೆ. ಅವ್ರ ಕಡೆ ಹೋಗಿ ತಿಳಿಸ್ತಾರೆ, ನಮ್ಮ ಜೀವನದಲ್ಲಿ ಇದೆಲ್ಲ ಪರಿಸ್ಥಿತಿ ಇದೆ, ಈ ಥರ ಎಲ್ಲ ಕೆಟ್ಟದಾಗ ನಡೀತಿದೆ, ಆ ಥರ ಎಲ್ಲ ಕೆಟ್ಟದಾಗ ನಡೀತಾ ಇದೆ, ಏನಾದರೂ ನಿವಾರಣೆ ನಮಗೆ ತಿಳಿಸಿ ಅಂತ ಹೇಳಿ ಅವ್ರು ಏನು ಹೇಳ್ತಾರೆ, ಈ ಥರ ಎಲ್ಲ ಮಂತ್ರವನ್ನು ಜಪ ಮಾಡಿ ಇದರಿಂದ ನಮಗೆ ನಿವಾರಣೆ ಸಿಗುತ್ತೆ. ಆದರೆ ಹರಿಕೃಷ್ಣ ಮಹಾಮಂತ್ರ ಏನಿದೆ ಅಲ್ಲ, ಇದು ಈ ಥರ ನಿವಾರಣೆಗೋಸ್ಕರ ಅಲ್ಲ. ಇದೇನು ಮಾಡ್ತಾ ಇದೆ ಅಂದರೆ, ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಹೋಗ್ಲಿಕ್ಕೆ ಅಲ್ಲ. ಇದೇನು ಮಾಡ್ತಾ ಇದೆ, ಜೈಲಿಂದ ಪೂರ್ತಿ ಹೊರಗಡೆ ಕಳಿಸ್ತಾರೆ. ಈ ವಿಜ್ಞಾನವನ್ನು ಎಲ್ಲಿ ತಿಳಿಸಿದ್ದಾರೆ, ಈ ಶ್ರೀಮದ್ ಭಾಗವತ ಪುರಾಣದಲ್ಲಿ. ಅಲ್ಲೇ ಒಂದು ವೇದಶಾಸ್ತ್ರವನ್ನು ನೀವು ನೋಡಿದರೆ ಅಲ್ಲೆಲ್ಲ ಏನಿದೆ, ಒಂದು ಭೌತಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಿರುವ ಒಂದು ಜ್ಞಾನ ಎಲ್ಲ ತಿಳಿಸಿದ್ದಾರೆ. ಋಗ್ವೇದ ಆಗಿರ್ಬೋದು, ಸಾಮವೇದ ಆಗಿರ್ಬೋದು, ಇದರಲ್ಲೆಲ್ಲ ಬೇರೆ ಬೇರೆ ಪುರಾಣಗಳಲ್ಲಿ, ಪದ್ಮ ಪುರಾಣ, ಗರುಡ ಪುರಾಣ, ವಿಷ್ಣು ಪುರಾಣ, ಇದರೆಲ್ಲ ತಿಳಿಸಿದ್ದಾರೆ. ಅದು ಶ್ರೀಮದ್ ಭಾಗವತಂ ಪರಮಹಂಸ ಸಂಹಿತ ಇದೆ. ಪರಮಹಂಸ ಸಂಹಿತ ಇಲ್ಲಿ ಕೊಟ್ಟಿರುವ ಒಂದು ಶುದ್ಧ ಆದ ಒಂದು ಮೆಸೇಜ್, ಒಂದು ವಿಚಾರ ಏನು ತಿಳಿಸಿದಾರಲ್ಲ, ಅದು ಪೂರ್ತಿ ಭೌತಿಕ ಜಗತ್ತದಿಂದ ಹೊರಗಡೆ ಹೋಗ್ಲಿಕ್ಕೆ ಅದು ಕೊಟ್ಟಿರುವ ಒಂದು ಉಪಾಯ. ಸೊ ಪ್ರಭುಪಾದರು ತಾತ್ಪರ್ಯದಲ್ಲಿ ಫಸ್ಟಿಗೆ ಏನು ತಿಳಿಸ್ತಾ ಇದ್ದಾರೆ ಅಂದರೆ, ಧರ್ಮ ಅರ್ಥ ಕಾಮ ಮೋಕ್ಷ. ಸೊ ವೇದಶಾಸ್ತ್ರದಲ್ಲಿ ಹೇಗಿದೆ ಅಂದರೆ, ನಮ್ಮ ಕೊಟ್ಟಿರುವ ಒಂದು ವರ್ಣಾಶ್ರಮ ಧರ್ಮವನ್ನು ನಾವು ಪಾಲಿಸಿದರೆ ಅದರಿಂದ ನಮಗೆ ಅರ್ಥ ಸಿಗುತ್ತೆ. ಅರ್ಥ ಅಂದ್ರೆ ಏನು? ಹಣ. ಅರ್ಥ ಅಂದರೆ ಹಣ. ಆರ್ ಇಟ್ಸ್ ನಾಟ್ ಓನ್ಲಿ ಮನಿ, ಇಟ್ ಮೀನ್ಸ್ ಪ್ರಾಸ್ಪೆರಿಟಿ ಆಲ್ಸೋ. ಪ್ರಾಸ್ಪೆರಿಟಿ, ಸಮೃದ್ಧಿ. ನಮ್ಮ ವರ್ಣಾಶ್ರಮದ ಪ್ರಕಾರ, ವರ್ಣಾಶ್ರಮ ಒಂದು ಕೊಟ್ಟಿರುವ ಒಂದು ನಿಯಮವನ್ನು ನಾವು ಪಾಲಿಸಿದರೆ ನಮಗೆ ಸಮೃದ್ಧಿ ಸಿಗುತ್ತೆ. ಧರ್ಮ ಅರ್ಥ, ಆ ಸಮೃದ್ಧಿಯಿಂದ ನಮಗಿರುವ ಒಂದು ಕಾಮಗಳನ್ನೆಲ್ಲ ಪೂರ್ತಿ ಮಾಡಲಿಕ್ಕೆ ಕೊಟ್ಟಿರುವ ನಮಗೆ ಸಮೃದ್ಧಿ. ಇದೆಲ್ಲ ಮಾಡಿದ ತಕ್ಷಣ ನಮಗೆ ಸಿಗುವ ಒಂದು ಮೋಕ್ಷ. ಧರ್ಮ ಅರ್ಥ ಕಾಮ ಮೋಕ್ಷ ಇದು ಸಂಬಂಧಪಟ್ಟಿದ್ದು ದೇಹಕ್ಕೆ ಮಾತ್ರ. ಆದರೆ ಶ್ರೀಮದ್ ಭಾಗವತಂನಲ್ಲಿ ಏನು ತಿಳಿಸಿದ್ದಾರೆ ಅಂದರೆ, ಧರ್ಮ ಪ್ರೋಜಿತ ಕೈತವತ್ರ ಪರಮ. ಇದೆಲ್ಲ ತಿಳಿಸುವುದು ಒಂದು ಕೈತವ ಅಂದರೆ ಚೀಟಿಂಗ್. ಯಾಕಂದ್ರೆ ಇದೆಲ್ಲ ಸಂಬಂಧಪಟ್ಟಿದ್ದು ಯಾವುದಕ್ಕೆ? ಇದು ದೇಹಕ್ಕೆ. ಸೊ ಪ್ರಭುಪಾದರು ಏನು ಹೇಳ್ತಿದ್ದರು, ಭಗವದ್ಗೀತೆ ಎಲ್ಲಿ ಮುಗಿಯುತ್ತೆ ಅಲ್ಲ, ಅಲ್ಲೇ ಶ್ರೀಮದ್ ಭಾಗವತ ಅನ್ನೋದು ಪ್ರಾರಂಭ ಆಗುತ್ತೆ. ಸೊ ಕನೆಕ್ಟಿಂಗ್ ಶ್ಲೋಕ ಇದು. ಸೊ ಭಗವದ್ಗೀತೆಯ 18ನೇ ಅಧ್ಯಾಯ ನಿಮಗೆ ಶ್ಲೋಕ ಗೊತ್ತಿರ್ಬೋದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಿ.
ಸೊ ಅಲ್ಲಿ ಕೃಷ್ಣ ಅರ್ಜುನಿಗೆ ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಇಲ್ಲಿ ಕೂಡ ಅದೇ ವಿವರಣೆ ಇದೆ. ಧರ್ಮ ಪ್ರೋಜಿತ ಕೈಕವತ್ತರ ಪರಮೋ ನಿರ್ಮತ್ಸರಾನಾಂ ಸತಾಂ ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದ ತಾಪತ್ರಯ ಉನ್ಮೂಲನ. ಸೊ ಒಂದು ಸಂಬಂಧಪಟ್ಟಿರುವ ಒಂದು ದೇಹಕ್ಕೆ ಮತ್ತೆ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿರುವ ಒಂದು ಧರ್ಮ. ಈ ಧರ್ಮ ಬಂದು ನಮಗೆ ದಿವಸ ಏನೇನು ತಿನ್ಬೇಕು, ಮತ್ತೆ ನಮಗೆ ಸಂಬಂಧಪಟ್ಟಿರುವ ಸಂಬಂಧಿಕರು ಇವರಿಗೆಲ್ಲ ಏನೇನು ಬೇಕು, ಇದ್ರ ಬಗ್ಗೆ ಎಲ್ಲ ವಿಚಾರ ಮಾಡುವುದು, ಮತ್ತು ಇದ್ರ ಬಗ್ಗೆ ಎಲ್ಲ ನಾವು ಒಂದು ಪ್ರಯತ್ನ ಮತ್ತು ಶ್ರಮ ಪಡೆಯುವುದು. ಇದು ಒಂದು ಲೆವೆಲ್. ಭಾಗವತ್ ಪುರಾಣದಲ್ಲಿ ಏನು ತಿಳಿಸಿದ್ದಾರೆ ಅಂದ್ರೆ ಇದಕ್ಕಿಂತ ಒಂದು ಹೆಚ್ಚಾಗಿರುವ ಒಂದು ಆತ್ಮಕ್ಕೆ ಸಂಬಂಧಪಟ್ಟಿರುವ ಧರ್ಮ. ಆತ್ಮಕ್ಕೆ ಸಂಬಂಧಪಟ್ಟಿರುವ ಧರ್ಮ ಅದೇನು, ಅದು ಅಕಸ್ಮಾತ್ ಯಾರಾದರೂ ಆ ಧರ್ಮವನ್ನು ಪಾಲನೆ ಮಾಡಿದರೆ ಏನಾಗುತ್ತೆ ಅಂದ್ರೆ ಧರ್ಮ ಪ್ರೋಜಿತ ಕೈತವಂತರ ಪರಮೋ ನಿರ್ಮತ್ಸರಾನಾಂ ಸತಾಂ ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ತಾಪತ್ರಯ ಉನ್ಮೂಲನ. ಈ ಜಗತ್ತಿನಲ್ಲಿರುವ ಒಂದು ತಾಪತ್ರಯ, ಒಂದು ಆಧ್ಯಾತ್ಮಿಕ ಕ್ಲೇಶ, ಆದಿ ಭೌತಿಕ ಕ್ಲೇಶ ಮತ್ತು ಆದಿ ದೈವಿಕ ಕ್ಲೇಶ ಈ ಇದ್ರೂ ಕೂಡ ಆ ವ್ಯಕ್ತಿಯ ಒಂದು ಚೇತನೆ ಭಗವಂತನ ಸ್ಮರಣೆಯಲ್ಲಿ ಹಾಗೆ ನಿರಂತರವಾಗಿ ಇರುತ್ತೇವೆ. ಈ ಕ್ಲೇಶ ಬಂದು ತುಂಬಾ ಇದರದೊಂದು ಸಂಬಂಧಪಟ್ಟಿರುವ ಗುಣವನ್ನು ತಿಳ್ಕೋಬೇಕು. ಆಧ್ಯಾತ್ಮಿಕ ಕ್ಲೇಶ, ಆದಿ ಭೌತಿಕ ಕ್ಲೇಶ ಮತ್ತು ಆದಿ ದೈವಿಕ ಕ್ಲೇಶ. ಆದಿ ದೈವಿಕ ಕ್ಲೇಶ ಎಂದರೆ ಏನು? ಪ್ರಕೃತಿ ಮತ್ತೆ ದೈವ ಶಕ್ತಿಯಿಂದ ಸಿಗುವ ನಮಗೆ ಒಂದು ತೊಂದರೆ. ಗಾಳಿ, ಬಿರುಗಾಳಿ, ಮಳೆ, ಇದ್ದಿದ್ದರೆ ಭೂಕಂಪ, ಮಲೇರಿಯಾ, ಕೋವಿಡ್ ಇದೆಲ್ಲ ಸಿಗುವ ಒಂದು ತೊಂದರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಆದಿ ದೈವಿಕ ಕ್ಲೇಶ. ಆಧ್ಯಾತ್ಮಿಕ ಕ್ಲೇಶ ಅಂದ್ರೆ ಬೇರೆ ನಮ್ಮ ಯಾರ್ಯಾರು ಸುತ್ತಮುತ್ತ ಯಾರ್ಯಾರು ವ್ಯಕ್ತಿ ಇರ್ತಾರಲ್ಲ ಅವರಾಗಿರ್ಬೋದು, ಪ್ರಾಣಿ ಪಶು ಆಗಿರ್ಬೋದು, ಅವರಿಂದ ನಮಗೆ ಬರುವ ಒಂದು ತೊಂದರೆ. ಆದಿ ದೈವಿಕ ಕ್ಲೇಶ, ಆಧ್ಯಾತ್ಮಿಕ ಕ್ಲೇಶ ಮತ್ತು ಆದಿ ಭೌತಿಕ ಕ್ಲೇಶ. ಆದಿ ಭೌತಿಕ ಕ್ಲೇಶ ಅಂದ್ರೆ ನಮಗೆ ನಮ್ಮ ಶರೀರ. ಆಧ್ಯಾತ್ಮಿಕ ಕ್ಲೇಶ ಅಂದ್ರೆ ಶರೀರ ಮತ್ತು ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ನಮ್ಮ ಮನಸ್ಸಿ ಸ್ಟ್ರೆಸ್ಸು, ಡಿಪ್ರೆಷನ್ನು, ಮತ್ತೆ ಶರೀರದಲ್ಲಿರುವ ತೊಂದರೆ, ನೋವು ಇರ್ಬೋದು, ಇಲ್ಲಾಂದ್ರೆ ಯಾರಿಗಾದ್ರೂ ಫ್ರ್ಯಾಕ್ಚರ್ ಆಗಿರ್ಬೋದು, ಯಾರಿಗಾದ್ರೂ ಒಂದು ಕಾಯಿಲೆ ಹಿಡಿದಿರ್ಬೋದು, ಇದರಿಂದ ಒಂದು ಪಡೆಯುವ ಎಲ್ಲ ತೊಂದರೆ, ಇದಕ್ಕೆ ಆಧ್ಯಾತ್ಮಿಕ ಕ್ಲೇಶ ಅಂತ ಹೇಳಿ ತಿಳಿಸ್ತಾರೆ. ಈ ಜಗತ್ತಿನಲ್ಲಿ ಒಂದು ಹೇಳ್ಕೊಡುವ ವಿಜ್ಞಾನ ಸೈಂಟಿಸ್ಟ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ 3 ಕ್ಲೇಶಗಳನ್ನು ಅವರು ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈಗ ಏನಾದರೂ ಒಂದು ಸಮ್ಮರ್ ಸೀಸನ್, ಬೇಸಿಗೆ ಕಾಲದಲ್ಲಿ ಏನಿರುತ್ತೆ, ಒಂದು ವಾತಾವರಣ ಹೇಗಿರುತ್ತೆ, ತುಂಬಾ ಬಿಸಿಯಾಗಿರುತ್ತೆ. ಅದಕ್ಕೆ ಅವ್ರು ಏನು ಹೇಳಿದ್ರು, ಚೆನ್ನಾಗಿ ಒಂದು ಎ ಸಿಯಲ್ಲಿ ಕೂತ್ಕೊಂಡ್ರೆ ಇದೊಂದು ತೊಂದರೆ ಹೋಗ್ಬಿಡುತ್ತೆ ಅಂತ ಹೇಳಿ. ಬೆಂಗಳೂರಲ್ಲಿ ನೀವು ಬಂದ್ರೆ ಪೂರ್ತಿ ಒಳಗಡೆ ಅಲ್ಲಿ ಮಾರತಹಳ್ಳಿ ಮತ್ತೆ ಈ ಕಡೆ ಎಲ್ಲ ಬಂದ್ರೆ ಅಲ್ಲಿ ನಿಮಗೆ ಇದು ಕ್ಲೇಶದ ಒಂದು ವಿಜ್ಞಾನ ಕಂಡು ಬರುತ್ತೆ. ಅಲ್ಲೇನ್ ಮಾಡ್ತಾರೆ ಅಂದ್ರೆ ತುಂಬಾ ದೊಡ್ಡ ಗಾಡಿಯಲ್ಲೆಲ್ಲ ಹೋಗ್ತಾ ಇರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರು ಅವರು ಇವರು ಎಲ್ಲ. ದೊಡ್ಡ ಗಾಡಿಯಲ್ಲಿ ಯಾರು ಕಿಟಕಿ ಓಪನ್ ಮಾಡೋದಿಲ್ಲ, ವಿಂಡೋ ಯಾರು ಓಪನ್ ಮಾಡೋದಿಲ್ಲ, ಒಳಗಡೆ ಕೂತಿರ್ತಾರೆ, ಎ ಸಿ ಆನ್ ಮಾಡಿರ್ತಾರೆ. ಸೊ ಎ ಸಿ ಆನ್ ಮಾಡಿದ ತಕ್ಷಣ ಹೊರಗಡೆ ಇರುವ ಒಂದು ಬೇಸಿಗೆ ಒಂದು ಪ್ರಭಾವ ಅವ್ರ ಮೇಲೆ ಕಡಿಮೆ ಬೀಳ್ತಲ್ಲ, ಬೇಸಿಗೆ ಒಂದು ಪ್ರಭಾವ ಕಡಿಮೆ. ಆದರೆ ಟ್ರಾಫಿಕ್ ಜಾಮ್ದಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ, ಟ್ರಾಫಿಕ್ ಜಾಮ್ದಲ್ಲಿ ಎಲ್ಲರೂ ಸಿಕ್ಕಾಕೊಂಡ್ಬಿಡುತ್ತೆ. ಸೊ ಇರುವ ಒಂದು ಆಧ್ಯಾತ್ಮಿಕ ಮತ್ತು ಆದಿ ದೈವಿಕ ಕ್ಲೇಶ ಏನು ಹೆಚ್ಚು ಕಡಿಮೆ ಆದಂಗೆ ಅನಿಸ್ತಾ ಇದೆ. ಕರೆಕ್ಟ್ ಅಲ್ವಾ? ಆಧ್ಯಾತ್ಮಿಕ ಮತ್ತು ಆದಿ ದೈವಿಕ ಕ್ಲೇಶ ಬೇಸಿಗೆ ಕಾಲ ಇದೆಲ್ಲ ಬಂದು ಒಂದು ಸೊ ಆದಿ ದೈವಿಕ ಕ್ಲೇಶವನ್ನು ಕಡಿಮೆ ಆದಂಗೆಲ್ಲ ಅನಿಸ್ತಾ ಇದೆ. ಇದು ಹೇಗೆ ಕಡಿಮೆ ಆಗ್ತಾ ಇದೆ ಅಲ್ಲ, ಈ ಆದಿ ಭೌತಿಕ ಕ್ಲೇಶ ಜಾಸ್ತಿ ಆಗ್ತಾ ಇದೆ. ತಿಳಿತಾ? ಬೇಸಿಗೆ ಕಾಲದಿಂದ ಅವರು ಎ ಸಿಯಲ್ಲಿ ಅಂತಲೂ ಕೂತ್ಕೊಂಡ್ರು, ಆದರೆ ಆದಿ ಭೌತಿಕ ಕ್ಲೇಶ ಹಾಗೆ ಜಾಸ್ತಿ ಆಯಿತು. ಬೇರೆಯವರೆಲ್ಲ ಕಾರೆಲ್ಲ ಸುತ್ತಮುತ್ತ ನಿಂತ್ಕೊಂಡು ಅವರಿಗೆ ತೊಂದರೆ ಕೊಡ್ತಾರೆ. ಸೊ ಈ ಜಗತ್ತಿನಲ್ಲಿರುವ ತಾಪತ್ರಯ ನಾವು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಏನಾದರೂ ಮಾಡಿದ್ರು ಆಗೋದಿಲ್ಲ. ವಿಜ್ಞಾನದಿಂದ ಆಗಿರ್ಬೋದು, ಸ್ವಲ್ಪ ಜನರಿಗೆ ಏನು ವಿಚಾರ ಅಂದ್ರೆ ನಾವು ಭಾರತ ದೇಶ ಬಿಟ್ಟು ನಾವು ಅಮೆರಿಕಾಗೆ ಹೋಗ್ಬಿಡ್ತೀವಿ ಅಂತ ಹೇಳಿ. ಅಮೆರಿಕಾಗೆ ಹೋದ ತಕ್ಷಣ ಈ ಕ್ಲೇಶ ಇದೆ ಇಲ್ಲ ಅಂತ ತಿಳ್ಕೊತಾರೆ. ಅಲ್ಲಿ ಇನ್ನೂ ಜಾಸ್ತಿ ಕ್ಲೇಶ. ಅಲ್ಲೇ ಅವ್ರ ಮನಸ್ಸಿನಿಂದ ಬರುವ ಒಂದು ತೊಂದರೆ ಮತ್ತು ಸರ್ಕಾರದಿಂದ ಬರುವ ತೊಂದರೆ ಅದೆಲ್ಲ ಜಾಸ್ತಿ ಅಲ್ಲಿ ಜನರಿಗೆ. ಸೊ ಈಗ ತಿಳಿಸಿದ್ದಾರೆ ಅಂದರೆ ಈ ಶ್ಲೋಕದಲ್ಲಿ ಧರ್ಮ ಪ್ರೋಜಿತ ಕೈತವಂತ ಪರಮೋ ನಿರ್ಮತ್ಸರಾಂ ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ತಾಪತ್ರಯ ಉನ್ಮೂಲನಂ. ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡುವುದು, ಇದರ ಒಂದು ರಿಸೈಟೇಷನ್ ರಿಪೀಟ್ ಮಾಡುವುದು, ಶ್ಲೋಕದ ಒಂದು ಹೇಳುವುದರಿಂದ ಏನಾಗುತ್ತೆ ಅಂದರೆ ತಾಪತ್ರಯ ಪೂರ್ತಿ ಹೊರಟು. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಮ್ಮ ಪರೇರೀಶ್ವರ ಅಂದ್ರೆ ಏನಂದ್ರೆ ಈ ಭಾಗವತ ಪುರಾಣದ ಶಕ್ತಿ ಇಷ್ಟಿದೆ,
ಬೇರೆ ಯಾವುದು ಪುರಾಣ ಯಾವ ಶಾಸ್ತ್ರದ್ದು ಅವಶ್ಯಕತೆ ಬೇಡವೇ ಬೇಡ. ಇಲ್ಲೇ ಅದ್ರ ಪ್ರಕಾರ ಇದರಲ್ಲಿ ತಿಳಿಸಲಾಗಿದೆ. ಸೊ ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ಸಂಬಂಧಪಟ್ಟಿರುವ ಒಂದು ವಿಜ್ಞಾನ ಅಲ್ಲ ಇದು. ಫಸ್ಟ್ ಇದರದ ಒಂದು ಗಮನ ನಮಗೆ ಇರಬೇಕು. ಈ ಹರಿಕೃಷ್ಣ ಮಹಾಮಂತ್ರ ಬಂದು ನಮ್ಮ ಭೌತಿಕ ಪರಿಸ್ಥಿತಿ ಒಳ್ಳೇದು ಮಾಡಲಿಕ್ಕೆ ಅಂತ ಅಲ್ಲ. ಭೌತಿಕ ಪರಿಸ್ಥಿತಿ ಹೇಗಿರುತ್ತೆ ಅದು ಒಳ್ಳೇದಿದ್ರು ಒಂದೇ ಕೆಟ್ಟದಿದ್ರು ಒಂದೇ. ಸ್ವಲ್ಪ ಜನರಿಗೆ ಒಂದು ಕೈ ಇರೋದಿಲ್ಲ, ಏನಾದರೂ ಆಕ್ಸಿಡೆಂಟಲ್ಲಿ ಕೈ ಕಟ್ಕೊಂಡಿರ್ತಾರೆ. ಅವ್ರಿಗೆ ಏನೇ ವಿಚಾರ ನಮ್ಮ ಕೈಯೇ ಇಲ್ಲ, ಇವ್ರ ಕಡೆ ಎಲ್ಲ ಕೈ ಇದೆ ಅಂತ ಹೇಳಿ. ಸ್ವಲ್ಪ ಜನರಿಗೆ ಏನಾದರೂ ತೊಂದರೆ ಇರುತ್ತೆ, ಒಂದು ಚರ್ಮ ರೋಗ ಏನಾದರೂ ಹಿಡಿದಿರುತ್ತೆ, ಅವರಿಗೆ ತೊಂದರೆ. ನಮ್ಮ ಕಡೆ ಕೈ ಕಾಲು ಕಣ್ಣು ಎಲ್ಲ ಇದೆ, ಆದರೆ ಚರ್ಮ ರೋಗ ಹಿಡಿದಿದೆ ಅಂತ. ಏನಂದರೆ ಒಬ್ಬರು ಒಂದು ಚಿಕ್ಕ ಜೇನಿದ್ದಾರೆ, ಇನ್ನೊಬ್ರು ಚೂರು ದೊಡ್ಡ ಜೇನಿದ್ದಾರೆ. ಈ ಭೌತಿಕ ಜಗತ್ತಿನಲ್ಲಿ ಎಲ್ಲರದ್ದು ಪರಿಸ್ಥಿತಿ ಆ ಥರ. ಅದಕ್ಕೆ ಒಂದು ಬುದ್ಧಿವಂತಿಕೆ ಅಂದರೆ ಈ ಒಂದು ಜೇನಿಂದ ಇನ್ನೊಂದು ಜೇನಿಗೆ ಹೋಗೋದು ಅಲ್ಲ. ಬುದ್ಧಿವಂತಿಕೆ ಅಂದರೆ ಇಡೀ ಭೌತಿಕ ಜಗತ್ತಿಂದ ನಾವು ಹೊರಗಡೆ ಹೋಗ್ಬೇಕು. ಅದಕ್ಕೆ ನಮ್ಮ ಚೈತನ್ಯ ಮಹಾಪ್ರಭು ಕೊಟ್ಟಿರುವ ಇದು ಒಂದು ವಿಜ್ಞಾನ. ವರ್ಣಾಶ್ರಮದ ಪ್ರಕಾರ ನೀವು ನೋಡಿದರೆ ತಾಪತ್ರಯ ಒಂದು ಬಿಟ್ಟು ಹೋಗ್ಬೇಕಂದ್ರೆ 100, 100, 1000, ಲಕ್ಷಾಂತರ ವರ್ಷ ಆದಮೇಲೆ ಯಾರಿಗಾದರೂ ಅದು ವಿಜ್ಞಾನ ಸಿಗುತ್ತೆ. ಅದು ಈ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುದ ಒಂದು ಮಹಾ ಕೃಪೆ ನಮಗೆ ಸಿಗ್ತಾ ಇದೆ. ಈ ಕರುಣಾದ ಒಂದು ಸಾಗರದಿಂದ ಒಂದು ಈ ಜ್ಞಾನ ಸಿಗ್ತಾ ಇದೆ. ಅದಕ್ಕೆ ಹರಿಕೃಷ್ಣ ಮಹಾಮಂತ್ರ ಒಂದು ಆಗಿರ್ಬೋದು, ಶ್ರೀಮದ್ ಭಾಗವತಂ ಆಗಿರ್ಬೋದು, ಇದರ ಆಶ್ರಯ ಯಾರು ಪಡಿತಾರಲ್ವ ಅವರಿಗೆ ತಾಪತ್ರಯದ ಒಂದು ಉನ್ಮೂಲ ಆಗುತ್ತೆ. ಇದಿದ್ರೆ ಈ ಕಲಿಯುಗದಲ್ಲಿ ಅಂತೂ ಬೇರೆ ಒಂದು ವಿಧಾನದ ಮಾರ್ಗದಲ್ಲಿ ಸಾಧ್ಯನೇ ಇಲ್ಲ. ಪ್ರಭುಪಾದರು ಇನ್ನೊಂದು ಏನು ತಿಳಿಸ್ತಾ ಇದ್ದಾರೆ ಅಂದರೆ, ಮನುಷ್ಯರಾಗಿರ್ಬೋದು ಮತ್ತೆ ಪ್ರಾಣಿ ಆಗಿರ್ಬೋದು, ಅವರಲ್ಲಿ ಈ 4 ವಾದ ಒಂದು ಕ್ರಿಯೆಗಳು ಸಮಾನವಾಗಿವೆ. ಆಹಾರ, ನಿದ್ರ, ಭಯ ಮತ್ತು ಮೈಥುನ. ಮಹಾಭಾರತದಲ್ಲಿ ಒಂದು ಶ್ಲೋಕ ಇದೆ, ಆಹಾರ ನಿದ್ರಾ ಭಯ ಮೈಥುನಂ ಚ ಸಾಮಾನ್ಯಮೇತಾ ಪಶುಭಿರ್ನರಾಣಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇನ ನೀನಾ ಪಶುಭಿರ್ ಸಮಾನಃ. ಒಬ್ಬರು ಟೂರಲ್ಲಿ ಹೋಗುವಾಗ ಈ ಒಂದು ಚಿಕ್ಕ ಗ್ರಾಮ ಬರುತ್ತೆ. ಅವರು ಹೋಗುವಾಗ ಆ ಗ್ರಾಮದಲ್ಲಿ ಅವರು ಸ್ವಲ್ಪ ವಿಶ್ರಾಮ ಮಾಡ್ಬೇಕಂತ ಹೇಳಿ ಅವರು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗುವಾಗ ಅವರು ಹೃದಯದಲ್ಲಿ ತುಂಬಾ ಭಯ. ಈಗ ನೋಡ್ತಾ ಇರ್ತಾರೆ, ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಎಡಗಡೆ ತುಂಬಾ ಹೃದಯದಲ್ಲಿ ಭಯ ಎಲ್ಲ ಜಾಸ್ತಿ ಆಗ್ತಾ ಉಂಟು. ಯಾಕಂದ್ರೆ ಇಲ್ಲಿ ಪೂರ್ತಿ ಎಡಗಡೆ ಏನಿತ್ತಂದ್ರೆ ಅದು ಸ್ಮಶಾನ ಇತ್ತು. ಸ್ಮಶಾನ ಅಂದ್ರೆ ಗೊತ್ತಲ್ಲ, ಡೆಡ್ ಬಾಡಿ ತೀರ್ ಹೋದ್ಮೇಲೆ ಹಾಕಿರ್ತಾರೆ. ಅದಲ್ಲೇ ಟೂಮ್ ಸ್ಟೋನ್ ಇತ್ತು, ಅಲ್ಲಿ ಕಲ್ಲು ಹಾಕಿದ್ರು. ಕಲ್ಲಲ್ಲಿ ಹಾಕಿ ಅವ್ರ ಹೆಸರು ಬಂದಿದ್ರು. ರಾಮ್ ಮತ್ತೆ ಲಕ್ಷ್ಮಣ್, ಕಾರ್ತಿಕ್, ಈ ಥರ ಎಲ್ಲರದ್ದು ಹೆಸರಿತ್ತು. ಆ ಹೆಸರು ಬರೆದು ಅದರ ಕೆಳಗಡೆ ಅವ್ರು ಎಲ್ಲರದ್ದು ವಯಸ್ಸನ್ನು ತಿಳಿಸಿದ್ರು. ತೀರ್ ಹೋದ್ಮೇಲೆ ಅವ್ರದ್ದು ಎಷ್ಟು ವಯಸ್ಸಿರುತ್ತೆ ಅಂತ ತಿಳಿಸಿರ್ತಾರಲ್ಲ, ಅದನ್ನೆಲ್ಲ ಬರೆದಿದ್ರು. ಇವ್ರಿಗೆ ಏನು ಭಯ ಅಂದರೆ ನೋಡ್ತಾ ಇದ್ರು, ಒಬ್ಬರದು 25, ಇನ್ನೊಂದು 18, ಇನ್ನೊಂದು 32, ಇನ್ನೊಂದು 33, ಇನ್ನೊಂದು 26, ಇನ್ನೊಂದು 28, ಇನ್ನೊಂದು 29, ಈ ಥರ ಎಲ್ಲ ನಂಬರ್ಸ್ ಇತ್ತು. ನಂಬರ್ಸ್ ಎಲ್ಲ ಈ ಥರ ಸಂಖ್ಯೆ ಎಲ್ಲ ನೋಡಿ ಅವರಿಗೆ ತುಂಬ ಭಯ. ಏನೊಂದು ವಿಚಿತ್ರವಾದ ಇದೊಂದು ಗ್ರಾಮ, ಏನು ಪರಿಸ್ಥಿತಿ ಇದೆ, ಎಲ್ಲರೂ ಇಷ್ಟೆಲ್ಲ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಹೊರಟೋಗ್ತಾ ಇದ್ದಾರೆ ಅಂತ ಎಲ್ಲರೂ ಅವ್ರ ವಿಚಾರ. ಹಾಗೆ ನಡೀತಾ ಹೋಗ್ತಾ ಇದ್ರು. ಅದೇ ಏನು ವಿಚಾರ ಬಂತು ಅವ್ರಿಗೆ, ನಾನು ಒಳಗಡೆ ಹೋಗ್ಬೇಕಾ ಬೇಡ, ಯಾಕಂದ್ರೆ ಒಳಗಡೆ ಹೋದ್ರೆ ನಂದು ಪರಿಸ್ಥಿತಿ ಈ ಥರನೇ ಆಗ್ಬೋದು. ನಾನು ಅವ್ರ ವಯಸ್ಸು ಅಷ್ಟೇ ಇತ್ತು, ಒಂದು 25-30 ವಯಸ್ಸಿತ್ತು. ತಕ್ಷಣ ನನಗೂ ಏನೋ ಈ ಥರ ಆದರೆ ಸುಮ್ಮನೆ ಅಲ್ಲಿ ಹೋದ ತಕ್ಷಣ ಒಬ್ಬರು ತುಂಬ ಯಾರೇ ವಯಸ್ಸು ತುಂಬ ಜಾಸ್ತಿ ವಯಸ್ಸಿದ್ದವರು ಅವ್ರು ಕಂಡು ಅವ್ರಿಗೆ ನೋಡಿದ ತಕ್ಷಣ ಅವ್ರಿಗೆ ತುಂಬ ಸಂತೋಷ. ಆಮೇಲೆ ಅವ್ರಿಗೆ ಹೋಗಿ ಮಾತಾಡ್ಸಿದ್ರು. ಮಾತಾಡುವಾಗ ಅವ್ರಿಗೆ ಕೇಳಿದ್ರು, ಏನಂದರೆ ನಿಮಗೆ ಬರುವಾಗ ನಿಮ್ಮ ಗ್ರಾಮದಲ್ಲಿ ಒಳಗಡೆ ಬರುವಾಗ ತುಂಬ ಭಯ, ನಿಮ್ಗೆ ಯಾಕೆ ಭಯ? ತುಂಬ ಎಲ್ಲ ವಾತಾವರಣ ಎಲ್ಲ ಚೆನ್ನಾಗಿದೆ, ಎಲ್ಲ ಒಳ್ಳೆಯದಿದೆ. ಅವ್ರು ಏನು ಹೇಳಿದ್ರಂದರೆ, ನಿಮ್ಮ ಗ್ರಾಮದ ಹೊರಗಡೆ ಸ್ಮಶಾನವನ್ನು ನೋಡಿದಾಗ ನಮಗೆ ತುಂಬ ಭಯ. 20, 30, 25, 26 ಈ ಥರ ಎಲ್ಲರೂ ವಯಸ್ಸಿತ್ತು. ಏನು ಒಂದು ಏನಾದರೂ ಕಾಯಿಲೆ ಹಿಡಿದಿತ್ತ, ಏನಾಗಿತ್ತು, ಅದಕ್ಕೋಸ್ಕರ ಎಲ್ಲರೂ ಈ ಥರ ಎಲ್ಲ ಹೊರಟೋದ್ರಂತೆ ಅವ್ರಿಗೆ ಹೇಳಿದ್ರು. ಸೊ ಇವರು ತುಂಬ ವಯಸ್ಸಾದವ್ರು ಏನು ಹೇಳಿದ್ರಂದರೆ, ಅಲ್ಲ ಇದು ವಯಸ್ಸನ್ನು ತಿಳಿಸಿಲ್ಲ ಅಲ್ಲಿ. ಅದರಲ್ಲಿ ಏನು ತಿಳಿಸಿದ್ದಾರೆ ಅಂದರೆ, ನಮ್ಮ ಗ್ರಾಮದಲ್ಲಿ ಒಂದು ನಿಯಮ ಇದೆ. ಆ ನಿಯಮ ಏನಂದರೆ, ಎಲ್ಲರ ಕಡೆ ಒಂದು ನೋಟ್ಬುಕ್ ಇರುತ್ತೆ. ಸೊ ಆ ನೋಟ್ಬುಕ್ದಲ್ಲಿ ಏನು ಬರ್ಕೋತಾರೆ ಅಂದರೆ, ಅವರು ದಿವಸ ಅವರು ಎಷ್ಟು ಒಂದು ಶಾಸ್ತ್ರದ ಅಧ್ಯಯನ ಮತ್ತು ಸತ್ಸಂಗದಲ್ಲಿ ಅವರು ಎಷ್ಟು ಭಾಗವಹಿಸ್ತಿದ್ರು, ಮತ್ತು ಅವರು ಹರಿಕೃಷ್ಣ ಮಹಾಮಂತ್ರ ಆಗಿರ್ಬೋದು, ಇದ್ದಿದ್ರೆ ಏನಾದರೂ ಒಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವ ಜಪ ಎಷ್ಟು ಮಾಡಿದರೆ, ಇದರದೆಲ್ಲ ಒಂದು ಕಾಲದ ಒಂದು ಅವರು ಒಂದು ನೋಟ್ ಮಾಡ್ಕೋತಾರೆ. ದಿವಸ ಒಂದು 4 ತಾಸು ಮತ್ತು 5 ತಾಸು 3 ತಾಸು ಈ ಥರ ಎಲ್ಲ ಅವರು ನೋಟ್ ಮಾಡ್ತಾ ಹೋಗ್ತಾರೆ. ಓಕೆ, ಇವ್ರ ವ್ಯಕ್ತಿ ತೀರ್ ಹೋದ್ಮೇಲೆ ಅವ್ರೇನು ಮಾಡ್ತಾರೆ ಅಂದರೆ, ಅದು ಫುಲ್ ಟೋಟಲ್ ಮಾಡ್ತಾರೆ. ಟೋಟಲ್ ಮಾಡಿ ಅದೆಷ್ಟು ಇರುತ್ತೆ ಅಲ್ಲ ಅದನ್ನಲ್ಲಿ
ತೀರೋದ್ಮೇಲೆ ಕಲ್ಮೇಲೆ ಅದನ್ನು ಬರೀತಾರೆ. ಓಕೆ, ಯಾಕಂದ್ರೆ ಮಾನವ ಜೀವನದಲ್ಲಿ ಒಂದು ಮಾನವ ಜೀವನದ ಉದ್ದೇಶಕ್ಕೆ ಸಂಬಂಧಪಟ್ಟಿರುವ ಕಾಲ ಎಷ್ಟು ನಾವು ಸತ್ಸಂಗದಲ್ಲಿ ನಾವೇನು ಕಳಿತೀವಲ್ಲ ಅದೆಷ್ಟೇ ಮಾತ್ರ ಒಂದು ಮೂಲ್ಯ ಇದೆ. ಬೇರೆದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಆಹಾರ, ನಿದ್ರ, ಭಯ ಮತ್ತು ಮೈಥುನ. ಸೊ ಇದು ಪ್ರಾಣಿಗಳಾಗಿರ್ಬೋದು ಮತ್ತೆ ನಮಗಾಗಿರ್ಬೋದು ಇದರಲ್ಲಿ ವ್ಯತ್ಯಾಸ ಇದೆ. ನಮಗೇನಾದರೂ ಒಂದು ಸ್ವಾದಿಷ್ಟವಾದ ಏನಾದರೂ ಒಂದು ಹಲ್ವಾ ಇದಾದ ಏನು ಬರ್ಫಿ ಇಂಥದ್ದು ಏನೇನು ತಿಂದರೆ ನಮಗೆ ತುಂಬ ಒಂದು ಸಂತೋಷ. ಓಕೆ, ಹಾಗೆ ಒಂದು ಆನೆ ಆಗಿರ್ಬೋದು, ಹಸು ಆಗಿರ್ಬೋದು, ಅದೇನು ಹುಲ್ಲು ತಿನ್ನುತ್ತೆಲ್ಲ, ಹುಲ್ಲು ತಿಂದರೂ ಕೂಡ ಅದಕ್ಕೆ ಅದು ಅದೇ ಟೈಪದ ಒಂದು ಸಂತೋಷ. ಸೊ ಈ ಶ್ಲೋಕದಲ್ಲಿ ಏನಿದೆ, ಆಹಾರ ನಿದ್ರ ಭಯ ಮೈಥುನಂಚ ಸಾಮಾನ್ಯಮೇತ ಪಶುಭೀರ್ ನರ. ಓಕೆ, ಧರ್ಮೋಹಿತೇಷಾಂ ಅಧಿಕೋ ವಿಶೇಷ. ಒಂದು ಮಾನವ ಜೀವನದಲ್ಲಿ ಇರುವ ಒಂದು ವಿಶೇಷ ಗುಣ ಏನು? ಧರ್ಮೋಹಿತೇಷಾಂ ಅಧಿಕೋ ವಿಶೇಷ. ಧರ್ಮವನ್ನು ಪಾಲಿಸುವುದು. ಯಾವ ಧರ್ಮ? ಈ ಭಾಗವತ ಧರ್ಮ. ಓಕೆ, ಭಾಗವತ ಧರ್ಮ. ಓಕೆ, ಧರ್ಮೋಹಿತೇಷಾಂ ಅಧಿಕೋ ವಿಶೇಷೋ ಧರ್ಮೇನ ಹೀನ ಪಶುಭಿ ಸಮಾನ. ಪಶುಭಿ. ಓಕೆ, ಸೊ ಧರ್ಮಕ್ಕೆ ಸಂಬಂಧಪಟ್ಟಿರುವ ಒಂದು ಕೈಂಕರ್ಯ ಆಗಿರ್ಬೋದು, ಏನಾದರೂ ಯಾರಾದರೂ ಪಾಲಿಸಲಿಲ್ಲ ಅಂದರೆ ಅವ್ರದ್ದು ಒಂದು ಪರಿಸ್ಥಿತಿ ಮತ್ತು ಪ್ರಾಣಿಯ ಪರಿಸ್ಥಿತಿ ವ್ಯತ್ಯಾಸ ಇಲ್ಲವೇ ಇದೆ. ಯಾರಾದರೂ ಹೇಳ್ಬೋದು ನಮ್ಮ ಮತ್ತು ಪ್ರಾಣಿಗೆ ವ್ಯತ್ಯಾಸ ಇದೆ ಅಂತ ಹೇಳಿ. ನೀವು ಒಂದು ಕಂಪ್ಯಾರಿಸನ್ ಮಾಡಿ ನೋಡ್ಬೋದು. ದಿವಸ ಒಬ್ಬ ವ್ಯಕ್ತಿಯ ಒಂದು ತಿನ್ನುವ ಒಂದು ಕೆಪಾಸಿಟಿ ಎಷ್ಟಿರ್ಬೋದು? 4 ಕಿಲೋ ತಿನ್ಬೋದಾ? ಅನ್ನ ಸಾಂಬಾರು ಎಲ್ಲ ಸೇರಿಸಿ ಒಂದು 4 ಕಿಲೋ ತಿನ್ನುವ ಒಂದು 4 ಕಿಲೋ. ನೀರು ಕುಡಿಬೇಕಂದ್ರೆ 3 ಲೀಟರ್ ನೀರು ಕುಡಿಬೋದು. ಹೆಚ್ಚು ಕಡಿಮೆ ಎಷ್ಟು ನಾವು 7 ಕಿಲೋ ಅಂತ ಹೇಳಿ ನಾವು ತಿನ್ಬೋದು ದಿವಸಕ್ಕೆ. ಆನೆಯ ಒಂದು ಕೆಪಾಸಿಟಿ ಎಷ್ಟಿರುತ್ತೆ? ಆನೆಯ ಕೆಪಾಸಿಟಿ ಎಷ್ಟಿರುತ್ತೆ? ಒಂದು 3 ಕಿಲೋ ತಿನ್ಬೋದಲ್ಲ ಅದು ಆರಾಮ್ಸೆ. ಹುಲ್ಲಾಗಿರ್ಬೋದು, ರಾಗಿ ಮುದ್ದೆ ಆಗಿರ್ಬೋದು, ಆರಾಮ್ಸೆ 3 ಕಿಲೋ ಹಾಗೆ ನುಂಗ್ಬಿಡುತ್ತೆ. ಸೊ ಹಾಗೆ ಆನೆ ಮತ್ತು ನಮ್ದು ಕಾಂಪಿಟೇಷನ್ ಇದೆ, ಯಾರು ಗೆಲ್ಲುತ್ತೆ? ಆನೆನೇ ಗೆಲ್ಲುತ್ತೆ. ಸೊ ಇದು ಆಹಾರಕ್ಕೆ ಸಂಬಂಧಪಟ್ಟಿದ್ದು. ಆಹಾರ ನಿದ್ರ. ದಿವಸ ನಾವು ಎಷ್ಟು ಮಲಗಬಹುದು? 6 ಗಂಟೆ 8 ತಾಸು ಇದ್ದಿದ್ರೆ ಒಂದು 10 ತಾಸು ಮಲಗಬಹುದು. ಪೋಲಾರ್ ಬೇರ್. ಪೋಲಾರ್ ಬೇರ್ ಅಂದ್ರೆ ಹಿಮ ಕರಡಿ. ಕರಡಿ. ಹಿಮ ಕರಡಿ ಒಂದು ಪರಿಸ್ಥಿತಿ ನೋಡಿದ್ರೆ ವರ್ಷದಲ್ಲಿ ಒಂದು 6 ತಿಂಗಳು ಮಲಗುತ್ತೆ ಅದು. ನಾವು ಯಾರಿಗಾದ್ರೂ ಒಂದು ಕ್ಷಮತೆ ಇದೆಯಾ 6 ತಿಂಗಳು ಒಂದು ಶಾರ್ಟ್ ಮಲಗಲಿಕ್ಕೆ? ಯಾರೂ ಇಲ್ಲ. ಸೊ ಆಹಾರ ನಿದ್ರ. ಆಹಾರದಲ್ಲಿ ಅಂತೂ ನಾವು ಆನೆ ಗೆದ್ದೋಯ್ತು. ಮತ್ತೆ ಇದರಲ್ಲಿ ಒಂದು ಹಿಮ ಕರಡಿ ಮುಂದ್ಗಡೆ ಹೋಯ್ತು. ಆಹಾರ ನಿದ್ರ ಮತ್ತೆ ಮೈಥುನ್. ಮೈಥುನ್ ಅಂದ್ರೆ ಒಂದು ಮಾನವ ಜೀವನದಲ್ಲಿ ವರ್ಷದಲ್ಲಿ 9 ತಿಂಗಳು ಆಗುತ್ತೆ ಒಂದು ಮಗು ಹುಟ್ಟಲಿಕ್ಕೆ. ನೀವು ಬೇರೆ ಯೋನಿ ಎಲ್ಲ ನೋಡ್ಬೋದು 1 ತಿಂಗಳು 6 ತಿಂಗಳು. ಈ ಸೊಳ್ಳೆದಂತೂ ಯೋನಿಯಲ್ಲಿ ಒಂದು ದಿವಸದಲ್ಲಿ ಒಂದು 108 ಕತ್ತಿಯನ್ನು ಎಲ್ಲ ಅಲ್ಲೇ ಕೊಡ್ಬೋದು. ಮೈಥುನ್ ಪರಿಸ್ಥಿತಿ ನಮ್ದು ಕೆಟ್ಟದಾಗಿದೆ. ಇದು ಬಿಟ್ಟರೆ ಆಹಾರ ನಿದ್ರ, ಭಯ ಮತ್ತು ಬಂದು ಭಯ. ಭಯ ಅಂದರೆ ನಾವು ಮಾನವ ಜೀವನದಲ್ಲಿ ನಾವು ಎಷ್ಟೆಲ್ಲ ಮಾಡ್ತೀವಿ ಭಯಕ್ಕೋಸ್ಕರ. ಲೈಫ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಎಷ್ಟೆಲ್ಲ ಇನ್ಶೂರೆನ್ಸ್ ತಗೋದು. ಸೊ ಸದ್ಯ ಒಬ್ಬರು ಯಾರೇ ಒಬ್ಬರು 10 ಕೋಟಿದ ಒಂದು ಅವ್ರ ಮೇಲೆ ಒಂದು ಲೈಫ್ ಇನ್ಶೂರೆನ್ಸ್ ಇತ್ತು. ಅಂದರೆ ಏನೋ ತೀರೋದ್ರೆ ಅವರು 10 ಕೋಟಿ ಸಿಗುತ್ತೆ ಅಂತ ಹೇಳಿ. ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ವಯಸ್ಸು ತುಂಬ ಕಡಿಮೆ, ಆದರೆ ಫಸ್ಟ್ ತೀರೋದ್ರು ಅವರೇ. 10 ಕೋಟಿ ಇತ್ತು ಆದರೂ ಕೂಡ ಅವರೇ ತೀರೋದು ಫಸ್ಟ್. ಸೊ ಇದರಿಂದ ನಮಗೇನು ತಿಳುವಳಿಕೆ ಸಿಗುತ್ತೆ ಅಂದರೆ, ಯಾರು ತಮ್ಮ ಜೀವನ ಒಂದು ಆಹಾರ ನಿದ್ರ ಭಯ ಮೈಥುನದಲ್ಲಿ ಯಾರು ಕಳೀತಾರಲ್ವ ಅವರಿಗೆ ಏನು ಪ್ರಯೋಜನ ಆಗುವುದಿಲ್ಲ. ಏನೋ ಒಂದು ಜೈಲಲ್ಲಿ ಇದ್ದಾರೆ, ಇಲ್ಲಿಂದ ಬಿಟ್ಟು ಇನ್ನೊಂದು ಜೈಲಿಗೆ ಹೋಗ್ತಾರೆ. ಒಂದು ಟೈಪ್ ತೊಂದರೆ ಸಿಗ್ತಾ ಇದೆ. AC ರೂಮ್ ಎಲ್ಲ ಕೂತ್ಕೊಂಡಿದ್ದಾರೆ. AC ರೂಮಿಂದ ಬೇರೆ AC ರೂಮ್ ಇದ್ದಿದ್ರೆ ಏನೋ ಬೇರೆ ರೂಮಿಗೆ ಹೋಗ್ತಾ ಇದ್ದಾರೆ. ಒಂದು ಟೈಪ್ ತೊಂದರೆ ಇದೆ, ಇಲ್ಲಿ ಇನ್ನೊಂದು ಕಡೆ ಬೇರೆ ಟೈಪ್ ತೊಂದರೆ ಇದೆ. ಬುದ್ಧಿವಂತಿಕೆ ಏನಂದ್ರೆ ಈ ಕೊಟ್ಟಿರೋ ಒಂದು ಭಾಗವತ ಧರ್ಮದ ಒಂದು ಆಶ್ರಯ ನಾವು ತಗೊಂಡು ಈ ಭೌತಿಕ ಜಗತ್ತಿಂದ ನಾವು ಹೊರಗಡೆ ಹೋಗ್ಬೇಕು. ಇದ್ದಿದ್ರೆ ಇವು ಕೊಟ್ಟಿರುವ ಒಂದು ತಾಪತ್ರಯ, ಆಧ್ಯಾತ್ಮಿಕ ಕ್ಲೇಶ, ಆದಿ ಭೌತಿಕ ಕ್ಲೇಶ, ಆದಿ ದೈವಿಕ ಕ್ಲೇಶ, ನಾವು ಒಂದು ಕಡಿಮೆ ಮಾಡಿದರೆ ಇನ್ನೊಂದೇನಾದ್ರೂ ಜಾಸ್ತಿ ಆಗುತ್ತೆ. ಸೊ ಪ್ರಭುಪಾದರು ತುಂಬಾ ಸುಂದರವಾಗಿ ಇದು ತಾತ್ಪರ್ಯದಲ್ಲಿ 2ನೇ ಪ್ಯಾರಾಗ್ರಾಫ್ದಲ್ಲಿ ತಿಳಿಸ್ತಾ ಇದ್ದಾರೆ. ಒಂದು ಮೊದಲೇ ಕಾಲದಲ್ಲಿ ಹೇಗಿತ್ತಂದ್ರೆ ಜನರೆಲ್ಲರೂ ದೇವಸ್ಥಾನಕ್ಕೆ ಬರ್ತಿದ್ರು. ದೇವಸ್ಥಾನಕ್ಕೆ ಬಂದು ತಮ್ಮ ಧರ್ಮವನ್ನು ಏನು ಅದೆಲ್ಲ ಅವರು ಪಾಲನೆ ಮಾಡ್ತಿದ್ರು. ಆ ಧರ್ಮವನ್ನು ಪಾಲನೆ ಮಾಡಿದ ತಕ್ಷಣ ಏನು ಸಿಗ್ತಿತ್ತು ಅವರಿಗೆ? ಅರ್ಥ ಸಿಗ್ತಿತ್ತು. ಅರ್ಥ ಅಂದರೆ ಸಮೃದ್ಧಿ, ಹಣ ಆಗಿರ್ಬೋದು, ಊಟ ಆಗಿರ್ಬೋದು, ಮದುವೆಗೆ ಒಂದು ಹೆಣ್ಣು ಬೇಕಿದ್ರೆ ಅದರ ಪ್ರಕಾರ ಎಲ್ಲ ಇದರ ವ್ಯವಸ್ಥೆ ಏನಿರ್ತಿತ್ತು ದೇವಸ್ಥಾನದಲ್ಲಿ ಇರ್ತಿತ್ತು. ಈಗಿನ ಕಾಲದಲ್ಲಿ ಏನಾಗಿದೆ, ಇದೆಲ್ಲ ಏನು ಬೇಕಲ್ವಾ, ಭೌತಿಕ ಪರಿಸ್ಥಿತಿ ಒಳ್ಳೆ ಹೋಗ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಶ್ಯಕತೆ ಬೇಡವೇ ಬೇಡ.
ಅದಕ್ಕೆ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ಇದು ಒಂದು ದೇವಸ್ಥಾನಕ್ಕೆ ಹೋಗೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಏನು ತಿಳಿಸ್ತಾ ಇದ್ದಾರೆ ಪ್ರಭುಪಾದರು, ದೇವಸ್ಥಾನಕ್ಕೆ ಹೋಗುವ ಒಂದು ಉದ್ದೇಶ ನಮ್ಮ ಭೌತಿಕ ಜೀವನವನ್ನು ಒಳ್ಳೆಯ ಮಾಡೋದಕ್ಕಲ್ಲ. ಭೌತಿಕ ಜೀವನವನ್ನು ಒಳ್ಳೆ ಮಾಡುವುದು ಅಲ್ಲ. ಈ ಆಹಾರ ನಿದ್ರ ಭಯ ಮೈಥುನದಲ್ಲಿ ಸಿಕ್ಕಾಕೊಂಡಿರುವ ಎಷ್ಟು ಎಲ್ಲ ಒಂದು 84 ಲಕ್ಷ ಯೋನಿಗಳಲ್ಲಿ ಏನೇನಿದೆ ಅಲ್ಲ, ಆ ಥರ ನಾವು ಒಂದು ಉದ್ದೇಶ ಇಟ್ಕೋಬಾರ್ದು. ನಮ್ಮ ಉದ್ದೇಶ ಏನಂದರೆ ಕೊಟ್ಟಿರೋ ಒಂದು ಭಾವ ಧರ್ಮದ ಒಂದು ಆಶ್ರಯ ನಾವು ಪಡ್ಕೋಬೇಕು. ಅದು ಆಶ್ರಯ ಪಡ್ಕೊಂಡು ಇಡೀ ಒಂದು ಸಿಕ್ಕಾಕೊಂಡಿರುವ ಒಂದು ಜನ್ಮ ಮೃತ್ಯು ಜರ ವ್ಯಾಧಿ ಒಂದು ಇದು ಚಕ್ರ ಏನಿದೆ ಅಲ್ಲ, ಇದರಗಡೆ ಹೊರಗಡೆ ಹೋಗ್ಬೇಕು. ಸೊ ಇದು ಕೊಟ್ಟಿರುವ ಒಂದು ಈ ಶ್ಲೋಕದ ಒಂದು ಸಂಕ್ಷಿಪ್ತವಾದ ಒಂದು ವಿವರಣೆ. ಇನ್ನೊಂದು ಚಿಕ್ಕ ಶ್ಲೋಕ ಇದೆ, ಇದರ ವಿವರಣೆ ಅಲ್ಲಿ ಟೈಮು ಪ್ಲೀಸ್ ರಿಪೀಟ್ ಮಾಡಿ. ಇದು ಕೂಡ ಶ್ರೀಮದ್ ಭಾಗವತ ಒಂದು 12ನೇ ಸ್ಕಂದದಲ್ಲಿ 12ನೇ ಸ್ಕಂದದಲ್ಲಿ ಬರುತ್ತೆ. ಇದು ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ ತಂ ನಮಾಮಿ ಹರಿಪರಂ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ ತಂ ನಮಾಮಿ ಹರಿಪರಂ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ ತಂ ನಮಾಮಿ ಹರಿಪರಂ. ಸೊ ಇಲ್ಲಿ ಏನು ತಿಳಿಸಿದ್ದಾರೆ ಅಂದರೆ, ಇದು ಆಂಗ್ಲ ಭಾಷೆಯಲ್ಲಿ ಏನಿದೆ ಒಂದು ಅನುವಾದ ನಾನು ಓದಿ ಕನ್ನಡದಲ್ಲಿ ತಿಳಿಸ್ತೀನಿ. I offer my respectful obeisances unto the Supreme Lord Hari, the congregational chanting of whose holy names destroys all sinful reactions, and offering obeisances unto whom relieves of all material suffering. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನ. ಸೊ ಇಲ್ಲಿ ಕೊಟ್ಟಿರೋ ಒಂದು ನಾಮ ಸಂಕೀರ್ತನೆದ ಒಂದು ಆಶ್ರಯ ಯಾರು ಪಡಿತಾರಲ್ವಾ, ಏನಾಗುತ್ತೆ ಅದರಿಂದ ಸರ್ವ ಪಾಪ ಪ್ರಣಾಶನ. ಪ್ರಣಾಮೋ ದುಃಖ ಶಮನಸ್ ತಂ ನಮಾಮಿ ಹರಿಪರಂ. By offering obeisances unto whom relieves of all material suffering. ನಮ್ಮ ಭೌತಿಕ ಜಗತ್ತಲ್ಲಿ ಬರುವ ಒಂದು ತೊಂದರೆಗಳೆಲ್ಲ ದೂರ ಹೋಗ್ಬಿಡುತ್ತೆ. ಹೇಗೆ ಹೋಗುತ್ತೆ? ಒಂದು ಭಗವತಿಗೆ ಒಂದು ಪ್ರಣಾಮ ಮಾಡಿದ ತಕ್ಷಣ ಎಲ್ಲ ದೂರ ಹೋಗುತ್ತೆ. ಈ ಜಗತ್ತಿನಲ್ಲಿ ಎಲ್ಲರದ್ದು ಪರಿಸ್ಥಿತಿ ನೋಡ್ಬೋದು. ಯಾರಾದರೂ ಒಬ್ಬರು ರಾಜನೀತಿ ಪಾಲಿಟಿಷಿಯನ್ಸ್ ಯಾರು ಇರ್ತಾರಲ್ಲ, ಅವ್ರು ಹಿಂದ್ಗಡೆ ಹೋಗ್ತಾ ಇರ್ತಾರೆ, ನಮಗೆ ಈ ತೊಂದರೆ ಇದೆ, ಆ ತೊಂದರೆ ಇದೆ, ನನ್ನ ಮಗನಿಗೆ ಒಂದು ಇಂಜಿನಿಯರಿಂಗ್ ಸೀಟ್ ಬೇಕು, ಮೆಡಿಕಲ್ ಸೀಟ್ ಬೇಕು, ಈ ಥರ ಎಲ್ಲ ವಿಚಾರ ಇಟ್ಕೊಂಡು ಎಲ್ಲರೂ ಹೊರಗಡೆ ಹೋಗ್ತಾ ಇರ್ತಾರೆ. ಸ್ವಲ್ಪ ಜನ ಅವ್ರ ಬುದ್ಧಿಯ ಮೇಲೆ ಅವರು ತುಂಬ ವಿಶ್ವಾಸ ಇರುತ್ತೆ. ನನ್ನ ಬುದ್ಧಿ ನಾನು ಆಶ್ಚರ್ಯ ಪಡೆದ್ರೆ ನನ್ನ ಜೀವನದಲ್ಲಿ ಒಳ್ಳೆಯದಾಗುತ್ತೆ, ಈ ಥರ ಎಲ್ಲ. ನಮ್ಮ ಜನರಿಗೆ ಅವರು ಸಂಬಂಧಿಕರ ಮೇಲೆ ತುಂಬ ವಿಶ್ವಾಸ. ನಮ್ಮ ಸಂಬಂಧಿಕರ ಇಷ್ಟು ಹಣ ಇದೆ, ಇಷ್ಟು ದುಡ್ಡು ಇದೆ, ಇದರ ಪ್ರಕಾರ ಇದೆ. ಈಗಂತ ಏನು ತಿಳಿಸಲಾಗಿದೆ, ಕೊಟ್ಟಿರೋ ಒಂದು ವಿವರಣೆ ಏನಿದೆ ಅಂದರೆ, ಭಗವಂತನ ಒಂದು ಆಶ್ರಯ ಯಾರು ಪಡಿತಾರಲ್ಲ ಅವರು ಎಲ್ಲರಿಗಿಂತ ಬುದ್ಧಿವಂತರು. ಯಾಕಂದರೆ ಈ ಜಗತ್ತಿನಲ್ಲಿ ಒಂದು ಬುದ್ಧಿ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಮತ್ತು ರಾಜನೀತಿಯಲ್ಲಿ ಇರ್ಬೋದು, ಯಾರಾದರೂ ಸಂಬಂಧಪಟ್ಟರು ನಮಗೇನಾದರೂ ಅವರು ಹೆಲ್ಪ್ ಮಾಡೋದು, ಇದೆಲ್ಲ ತಾತ್ಕಾಲಿಕವಾಗಿರ್ಬೋದು. ಯಾರು ಇವತ್ತು ಚೀಫ್ ಮಿನಿಸ್ಟರ್ ಇರ್ತಾರಲ್ಲ, ಇನ್ನೊಂದು ದಿವಸ ಆದಮೇಲೆ ಅವ್ರು ಏನೂ ಇರೋದಿಲ್ಲ, ಆ ಥರ ಪರಿಸ್ಥಿತಿ ಇರೋದಿಲ್ಲ. ಅದಕ್ಕೆ ಇವ್ರ ಆಶ್ರಯ ಪಡೆಯೋದು ಬುದ್ಧಿವಂತಿಕೆ ಅಲ್ಲ. ನಾವು ಭಗವಂತನ ಆಶ್ರಯ ಎಷ್ಟು ನಾವು ಪಡಿತೀವಲ್ಲ, ಅದರಿಂದ ನಮಗೂ ಕೂಡ ನೆಮ್ಮದಿ ಮತ್ತು ಬೇರೆಯವರಿಗೂ ಕೂಡ ತುಂಬ ನೆಮ್ಮದಿ ಸಿಗುತ್ತೆ. ಎಲ್ಲ ಕಡೆ ಜಪಮಾಲ ಸಿಕ್ಕಿದೆಯೋ? ಹರೇ ಕೃಷ್ಣ. ಎಲ್ಲರಿಗೂ ಜಪಮಾಲೆ ಸಿಕ್ಕಿದೆಯಾ? ಯಾರು ಸಿಕ್ಕಿಲ್ಲ?